ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮ್ಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಅವರದ್ದು ಎಂಥ ವ್ಯಕ್ತಿತ್ವ ಅಂದ್ರೆ ಅವರು ಸಂಗೀತದಿಂದ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಮತ್ತೆ ಇವರು ಒಂದರ ನಂತರ ಮತ್ತೊಂದು ಅನೇಕ ಹಿಟ್ ಗೀತೆಗಳನ್ನ ಕೊಟ್ಟಿದ್ದಾರೆ. ಇವರ ಜನಪ್ರಿಯತೆ ಎಷ್ಟು ಹೆಚ್ಚಾಯ್ತೋ ಅಷ್ಟೇ ಆರೋಪಗಳು ಕೂಡ ಇದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಇವ್ರ ಕಡೆ ಬೆರಳು ಮಾಡಿ ತೋರಿಸಿದ್ದಾರೆ. ಈಗ ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಅತಿಥಿ. ರಜತ್ ಅವ್ರು ಮುಂದೆ ನಿಂತಿದ್ದಾರೆ. तुमसे मिलके दिल का है जो हाल क्या कहें, हो गया है ऐसा ये कमाल क्या करें. तुमसे मिलके दिल का है जो हाल क्या कहें, हो गया है ऐसा ये कमाल क्या करें. दुम तारा दुम तारा दुम तारा दुम तारा दुम तारा दुम तारा दुम्मा, दुम तारा दुम तारा दुम तारा दुम तारा दुम तारा दुम तारा दुम्मा. ನಾವು ಇವತ್ತು ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಇವತ್ತಿನ ಜಡ್ಜ್ ಉಮಾ ಶರ್ಮಾ ಅವರ ಅನುಮತಿಯನ್ನು ಪಡಿತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಇವತ್ತಿನ ವಿಚಾರಣೆಯನ್ನ ಶುರು ಮಾಡಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಅನು ಮಲಿಕ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್ ಮೇಲಿರುವ ಆರೋಪವೆಂದರೆ ಇವರು ಓವರ್ ಆಂಬಿಷಿಯಸ್ ಎಂಬುದು. ಅನು ಮಲಿಕ್ ಅವರೇ, ನಾನು ಜನತೆಗೆ ಹೇಳಬೇಕು ಮತ್ತೆ ನಮ್ಮ ಅದಾಲತ್ಗೆ ಹೇಳಬೇಕು, ನೀವು ಎಷ್ಟು ಮಹತ್ವಾಕಾಂಕ್ಷಿ, ಎಷ್ಟು ಓವರ್ ಆಂಬಿಷಿಯಸ್, ಮತ್ತೆ ಅದಕ್ಕೆ ಏನೆಲ್ಲ ಮಾಡ್ತೀರಾ ಅನ್ನೋದ್ರ ಬಗ್ಗೆ ರೆಕಾರ್ಡಿಗೆ ಒಂದು ಮಾತು ಹೇಳಬೇಕು. ನಿಮ್ಮ ತಂದೆಯಾದಂಥ ಸರ್ದಾರ್ ಮಲಿಕ್ ಸಾಹೇಬ್ರಿದಾರಲ್ಲ, ಅವರಿಗೆ ಸಂಗೀತದ ಪ್ರಪಂಚದಲ್ಲಿ ಅವರದ್ದೇ ಆದಂಥ ಒಂದು ದೊಡ್ಡ ಹೆಸರಿದೆ. ಮತ್ತೆ ಈ ವಿಚಾರ ನಿಮ್ಗೂ ಗೊತ್ತಿರಬೇಕು, ನಿಮ್ಮ ತಂದೆಯವರು ಬಹಳನೇ ಸ್ವಾಭಿಮಾನಿ. ಅವರು ಯಾವತ್ತೂ ಕೂಡ ಯಾರ ಮುಂದೇನೂ ಹಣಕ್ಕಾಗಿ ಕೈ ಚಾಚಿದವರಲ್ಲ, ಕೆಲ್ಸಕ್ಕಾಗಿ ಕೈ ಚಾಚಿದವರಲ್ಲ. ನಮ್ ತಂದೆ ನೀವೇನ್ ಪ್ರಶಂಸೆ ಮಾಡ್ತಿದ್ದೀರಲ್ಲ, ಅವರು ಪ್ರಶಂಸೆಗೆ ಲಾಯಕ್ಕಿರೋರು. ಮತ್ತೆ ನಾನೇನ್ ಇವತ್ತಿದ್ದೀನಿ, ನನ್ನ ಬಾಲ್ಯ ಕಲೆಯಲ್ಲಿಯೇ ಕಳಿತು. ನನ್ನ ತಂದೆ ಹಾಡುಗಳನ್ನ ಕೇಳ್ತಿದ್ದೆ ನಾನು. ನಿಮಗೆಲ್ಲ ನೆನಪಿರ್ಬೋದು, ಒಂದ್ ವೇಳೆ ನೆನಪಿಲ್ಲ ಅಂದ್ರೆ ನನ್ನ ಹಾಡು ಕೇಳಿಸ್ತೀನಿ. सारंगा तेरी याद में, ऐ गम दिल क्या करूं, ऐ वहशत दिल क्या करूं, मुझे तुमसे मोहब्बत है मगर मैं कह नहीं सकता, वगैरह वगैरह. ನಾನು 7ನೇ ವಯಸ್ಸಲ್ಲಿ ನಾನು ಗಮನಿಸಿದೆ. 7ರಿಂದ 9ನೇ ವಯಸ್ಸಿಗೆ ಬಂದಾಗ ನಾನು 9-10ನೇ ವಯಸ್ಸಿನವನಿದ್ದೆ. ಅವಾಗ ನಮ್ಮ ಹತ್ರ ಒಬ್ಬ ಲೇಬರ್ ಇದ್ರು. ಅಲ್ಲಿ ಯಾವಾಗಲೂ ಜನ ಬರ್ತಾ ಇದ್ರು, ಪಾರ್ಟಿಗಳಾಗ್ತಾ ಇತ್ತು. ನಮ್ಮ ತಂದೆಗೆ ಪರಿಚಯ ಇರೋರೆ. ನಾನು ಕೇಳ್ತಾ ಇದ್ದೆ ನಮ್ಮ ತಂದೆನ, ನಮ್ಮನೆಗೆ ಯಾಕೆ ಬರಲ್ಲ ಜನ ಅಂತ, ನಮ್ಮನ್ನ ಯಾಕೆ ಭೇಟಿ ಮಾಡಲ್ಲ. ಅವಾಗ ಡ್ಯಾಡಿ ಹೇಳ್ತಿದ್ರು, ಅವ್ರದ್ದೊಂದು ತುಂಬಾ ಫೇವ್ರೇಟ್ ಲೈನ್ ಇದೆ, ಅದನ್ನ ಹೇಳ್ಬಿಡ್ತೀನಿ. कौन आएगा यहाँ किसके लिए आएगा, ऐसे वीराने में आएगा तो क्या पाएगा. ನಾನು ಕೇಳಿದೆ ಯಾಕಪ್ಪ ಅಂತ. ಇಷ್ಟು ಟ್ಯಾಲೆಂಟ್ ಇಟ್ಕೊಂಡು ಅವ್ರಿಗೆ ಯಾಕೆ ಕೆಲಸ ಸಿಗ್ತಿರ್ಲಿಲ್ಲ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಅವ್ರಿಗೆ ಯಾಕೆ ಕೆಲಸ ಕೊಡ್ತಿರ್ಲಿಲ್ಲ. ಇದು ನನಗೆ ಒಂದು ಸ್ಟ್ರಾಂಗ್ ಮೋಟಿವೇಶನ್ ಪಾಯಿಂಟ್ ಆಗೋಯ್ತು. ಅಂದ್ರೆ ನಾನು ಬೆಳಿಲೇಬೇಕು, ನನಗೋಸ್ಕರ ಅಲ್ಲ, ನನ್ನ ತಂದೆಗೋಸ್ಕರ, ನನ್ನ ತಾಯಿಗೋಸ್ಕರ. ಮತ್ತು ನೀವು ಓವರ್ ಆಂಬಿಷಿಯಸ್ ವಿಷಯ ಹೇಳಿದ್ರಿ. ನಾನು ಓವರ್ ಆಂಬಿಷಿಯಸ್ ಇದ್ದೀನಿ, ಇವತ್ತಿಗೂ ಓವರ್ ಆಂಬಿಷಿಯಸ್ ನಾನು. ಯಾಕಂದ್ರೆ ನಾನು ನನ್ನ ತಂದೆಗೆ ಪ್ರಾಮಿಸ್ ಮಾಡಿದಾಗ ಹೇಳಿದ್ದೆ, ಯಾವ್ಯಾವ ದೊಡ್ಡ ಪ್ರೊಡ್ಯೂಸರ್ಸ್, ದೊಡ್ಡ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ, ಒಂದಿನ ಅವ್ರನ್ನ ನಾನು ಕರ್ಕೊಂಡು ಬರ್ತೀನಿ, ನಾನು ಕೆಲಸ ಮಾಡ್ತೀನಿ, ನಾನು ಸಾಂಗ್ಸ್ ಮಾಡ್ತೀನಿ, ಮತ್ತೆ ಅದೇ ಜನರ ಹತ್ರ ಚಪ್ಪಾಳೆ ತಟ್ಟಿಸ್ತೀನಿ ನಿಮ್ನ ಇಗ್ನೋರ್ ಮಾಡಿದ್ದಕ್ಕೆ. ಇದರಲ್ಲಿ ಏನ್ ತಪ್ಪಿದೆ ಸರ್? ಇಸ್ ಇಟ್ ರಾಂಗ್? ಅನು ಮಲಿಕ್ ಅವರೇ, ಈ ಮಾತು ನಿಜನಾ? ನೀವು 16ನೇ ವಯಸ್ಸಿನಲ್ಲಿ ಹಾರ್ಮೋನಿಯಂನ ಹೆಗಲಿಗೇರಿಸ್ಕೊಂಡು ಮನೆ ಮನೆಗೆ ಹೋಗಿ ಬಾಗ್ಲು ಬಡಿಯೋದಕ್ಕೆ ಶುರು ಮಾಡ್ತೀರಾ? ಸರ್, ನೀವು ಇದನ್ನ ಇಷ್ಟು ಡೀಪ್ ಮಾತನ್ನ ನೀವು ಈ ತರ ಹೇಳ್ಬಿಟ್ರಿ, ಹೋಗ್ಲಿ ಬಿಡಿ. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. 16ನೇ ವಯಸ್ಸಲ್ಲ, 10ನೇ ವಯಸ್ಸಲ್ಲೇ ನಾನು ಕತ್ತಿಗೆ ಹಾರ್ಮೋನಿಯಂ ಹಾಕೊಂಡು ಜನರಿಂದ ಹೋಗ್ತಿದ್ದೆ, ಕೆಲಸ ಕೊಡಿ ಅಂತ. ಆಗ ಜನ ಹೇಳ್ತಾ ಇದ್ರು, ನೀನ್ ನುಡಿಸ್ತಿರೋದೇ ಬೇರೆ, ನೀನ್ ಹಾಡ್ತಿರೋದೇ ಬೇರೆ ಅಂತ. ಬಟ್ ನಿಜ ಸರ್, ನಾನು 16ನೇ ವಯಸ್ಸಲ್ಲೇ ಕೆಲಸ ಹುಡ್ಕೋಕ್ ಶುರು ಮಾಡಿದೆ. ಜನ ನಿಮ್ಗೇನು ಹೇಳಿಲ್ವಾ ಇದು ಸ್ಕೂಲ್ಗೆ ಹೋಗುವಂತ ವಯಸ್ಸು, ಇವಾಗೆಂತ ಮ್ಯೂಸಿಕ್ ಡೈರೆಕ್ಟರ್? ಹೌದು ಸರ್, ನಾನು ಖಂಡಿತ ಸ್ಕೂಲ್ಗೆ ಹೋದೆ. ಆಗ ನಾನು ಸ್ಕೂಲ್ಗೂ ಹೋಗ್ತಿದ್ದೆ, ಮ್ಯೂಸಿಕ್ಕು ಮಾಡ್ತಿದ್ದೆ, ಜನರ ಹತ್ರ ಕೆಲಸನೂ ಕೇಳ್ಕೊಂಡು ಹೋಗ್ತಾ ಇದ್ದೆ. ಯಾಕಂದ್ರೆ ನಮ್ಮ ತಂದೆ ನನ್ಗೇನು ಹೇಳ್ಕೊಟ್ಟಿದ್ರು ಅಂದ್ರೆ, ನನಗನ್ಸುತ್ತೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಏನ್ ಕೊರತೆ ಇದೆಯಲ್ಲ, ಅದು ಕೊರತೆ ಅಲ್ಲ, ಅದು ಸ್ವಾಭಿಮಾನ ಅವ್ರದ್ದು. ಅದಕ್ಕೆ ಅವ್ರು ಕೆಲಸ ಕೇಳ್ಕೊಂಡು ಹೋಗಿಲ್ಲ. ನೀವು ಮಾಡದೇ ಇರೋದನ್ನ ನಾನ್ ಮಾಡ್ತೀನಿ, ನಾನ್ ಕೆಲಸ ಕೇಳ್ಕೊಂಡು ಹೋಗ್ತೀನಿ. ನಾನ್ ಕೆಲಸ ಕೇಳ್ಕೊಂಡು ಹೋದೆ, ಓವರ್ ಆಂಬಿಷಿಯಸ್ ಇದೀನಿ, ನಾನು ಕೆಲಸನ್ನೇ ಪೂಜೆ ಮಾಡೋದು. ನನಗೆ ಕೆಲಸ ಬಿಟ್ರೆ ಬೇರೆ ಏನು ಬರಲ್ಲ. ಈ ಕೆಲಸ ಬಿಟ್ರೆ ನನಗೆ ಬೇರೆ ಏನು. ಯಾರಾದ್ರೂ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ರೆ ನಾನೇ ಕೇಳ್ತೀನಿ, ಸರ್ ನಿಮ್ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ರೆ ನನಗೆ ಕೆಲಸ ಕೊಡಿ ಅಂತ. ಈ ಮಾತು ನಿಜನಾ? ನೀವು ಪ್ರೊಡ್ಯೂಸರ್ಸ್ ಕಾರ್ನ ಬಾನೆಟ್ ಮೇಲೆ ತಬಲಾ ಬಾರಿಸ್ಕೊಂಡು ಹಾಡಾಡೋದಕ್ಕೆ ಶುರು ಮಾಡ್ತಿದ್ರಂತೆ? ಸರ್, ಈ ವಿಷಯ ಆಮೇಲೆ ಮಾತಾಡೋಣ. ನಾನು ಒಬ್ಬ ಪ್ರೊಡ್ಯೂಸರ್ನ ಬಾತ್ರೂಮ್ನಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದೆ ಮ್ಯೂಸಿಕ್ ಕೆಲಸಕ್ಕೆ. ಅವರು ಯಾವುದು ಆ್ಯಕ್ಚುಲಿ ಒಂದೇನೋ ರೆಕಾರ್ಡಿಂಗ್ ಮಾಡ್ತಾ ಇದ್ರು ಅವ್ರ ಸ್ಟುಡಿಯೋದಲ್ಲಿ. ನನಗೆ ಗೊತ್ತಾಗಿತ್ತು ಅವ್ರು ದೊಡ್ಡ ಪಿಕ್ಚರ್ ಮಾಡ್ತಿದ್ದಾರೆ ಅಂತ. ಅವ್ರು ನನಗೆ ಕೈಗೆ ಸಿಗ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ಸ್ಟುಡಿಯೋದಲ್ಲಿ ಶೂಟಿಂಗ್ ಅಲ್ಲಿ ಯಾವಾಗಾದ್ರೂ ಫೋನ್ ಮಾಡಿದ್ರೆ ಆಮೇಲೆ ಫೋನ್ ಮಾಡು ಅನ್ನೋರು ಕೈಗೆ ಸಿಗ್ತಿರ್ಲಿಲ್ಲ. ನನಗನ್ನಿಸ್ತು ಇದೇ ಕರೆಕ್ಟ್ ಜಾಗ ಅಂತ. ಅವ್ರು ಒಳಗಡೆ ಹೋದ್ರು, ನಾನು ಅಲ್ಲೇ ಶುರು ಮಾಡ್ಕೊಂಡ್ಬಿಟ್ಟೆ.
ನಾನು ಹಾಡು ಹಾಡಕ್ ಶುರು ಮಾಡಿದೆ. ಅವ್ರು ಏನಿದು ಅಂತ ಅಂದ್ರು. ಅಂದ್ರೆ ಆಚೆ ಬಂದಿದ ತಕ್ಷಣನೇ ನೀನ್ ಈಗ ಹಾಡಿದ್ದು ಮತ್ತೆ ಹಾಡು ನೋಡೋಣ ಅಂದ್ರು. ಆ ಹಾಡು ನಾನು ಯಾವ್ದಂತ ಹೇಳ್ತೀನಿ ನಿಮ್ಗೆ. सोनी मेरी सोनी सोनी और नहीं कोई होनी सोनी रब से ज्यादा तेरा नाम लेता हूँ रब मुझे माफ करे. ಇದು ಮುಂದೆ ಹೋಗಿ ये रब मुझे माफ करे लाइन मेरा इंसाफ करे. ಈ ಸಾಂಗ್ ನಾವು ಕಂಪ್ಲೀಟ್ ಮಾಡಿದ್ವಿ. ಆದ್ರೆ ನಾನು ತುಂಬಾ ಡೆಸ್ಪರೇಟ್ ಆಗಿದ್ದೆ. ನನಗೆ ಕೆಲಸ ಬೇಕಿತ್ತು. ನನ್ನ ಹತ್ರ ಕೆಲಸ ಇರ್ಲಿಲ್ಲ. ಮನೆಯಲ್ಲಿ ಸ್ವಲ್ಪ ಟೆನ್ಷನ್ಸ್ ನಡೀತಾ ಇದ್ವು, ಫೈನಾನ್ಷಿಯಲ್ ಟೆನ್ಷನ್ಸ್. ಐ ವಾಂಟೆಡ್ ಟು ವರ್ಕ್ ಎಟ್ ಎನಿ ಕಾಸ್ಟ್. ಅದಕ್ಕೆ ನಾನು ಸಾಂಗ್ ಕೇಳಿಸಿದೆ. ಐ ರೆಸ್ಪೆಕ್ಟ್ ಉಮೇಶ್ ಮೆಹ್ರಾ ಸರ್ ಹೂ ಗೇವ್ ಮಿ ದಟ್ ಫಿಲ್ಮ್. ಅದ್ರ ಟೈಟಲ್ ಸೋನಿ ಮೆಹ್ವಾಲ್. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ನಾನು ಹೋಗಿ ನಾಕ್ ಮಾಡಿರ್ಲಿಲ್ಲ ಅಂದ್ರೆ, ಒತ್ತಾಯ ಮಾಡಿರ್ಲಿಲ್ಲ ಅಂದ್ರೆ ನನಗೆ ಕೆಲಸ ಸಿಕ್ತಿರ್ಲಿಲ್ಲ. ಐ ಥಿಂಕ್ ಐ ವಾಸ್ ರೈಟ್. ನನ್ಗೊಬ್ರು ಪ್ರೊಡ್ಯೂಸರ್ ಹೇಳಿದ್ರು, ನೀವು ಅವರನ್ನ ಅವರ ಮಾರ್ನಿಂಗ್ ವಾಕ್ ಅಲ್ಲಿ ಜೂಹು ಬೀಚ್ ಅಲ್ಲಿ ಭೇಟಿ ಮಾಡಿದ್ರಂತೆ, ಅಲ್ಲೇ ಫಿಲ್ಮ್ಗೆ ಸೈನ್ ಈ ಮಾಡಿಸಿದ್ರಂತೆ. ಪ್ರೊಡ್ಯೂಸರ್ಸ್ ಇದಾರಲ್ಲ, ತಮ್ಮ ಹೆಲ್ತ್ಗೋಸ್ಕರ ವಾಕ್ ಮಾಡ್ತಿದ್ರಲ್ಲ, ಬೆಳಗ್ಗೆ ಮೂಡ್ ಚೆನ್ನಾಗಿರುತ್ತೆ ಸರ್, ಎಳ್ನೀರ್ ಕುಡಿತಿರ್ತಾರೆ. ಸೊ ಬೆಳಗ್ಗೆ ಮೂಡ್ ಚೆನ್ನಾಗಿರುತ್ತೆ. ಆಮೇಲೆ 11-11:30 ಮೇಲೆ ಅವ್ರ ಡೈಲಿ ಆಕ್ಟಿವಿಟಿ ಶುರು ಆಗುತ್ತಲ್ಲ ಸರ್, ಅವ್ರಿಗೆ ಟೆನ್ಷನ್ಸ್ ಇರುತ್ತೆ. ಶೂಟಿಂಗ್ದು, ಡಿಸ್ಟ್ರಿಬ್ಯೂಟರ್ದು, ರಿಲೀಸ್ದು, ಅದು ಇದು ಅಂತ, ಫೈನಾನ್ಸ್ದು. ಅದಕ್ಕೆ ನಾನೇನ್ ಅನ್ಕೊಂಡೆ, ಬೆಳಗಿನ ಟೈಮ್ ಒಳ್ಳೆ ಟೈಮ್ ಇರುತ್ತೆ, ಒಳ್ಳೆ ಗಾಳಿ, ವಾಕ್ ಮಾಡ್ತಿರ್ತಾರೆ, ಖುಷಿಯಾಗಿರ್ತಾರೆ. ಆ ಟೈಮ್ನಲ್ಲಿ ನಾನು ಒಬ್ಬ ಪ್ರೊಡ್ಯೂಸರ್ನ ಹಿಡ್ಕೊಂಡೆ ಸರ್. ಅವ್ರು ಕೇಳಿದ್ರು ಯಾವ ಸಾಂಗ್ ಅಂತ. ವಿಚಿತ್ರ ಏನು ಅಂದ್ರೆ ಅವ್ರಿಗೆ ಸಾಂಗು ಇಷ್ಟ ಆಯ್ತು, ಆ ಸಿನಿಮಾನೂ ನನಗೆ ಸಿಕ್ತು. ಆ ಸಿನಿಮಾದ ಹೆಸರು ದೂದ್ ಕಾ ಕರ್ಜ್. ಪ್ರೊಡ್ಯೂಸರ್ ಸಲೀಂ ಕಲ್ಕತ್ತಾವಾಲಾ. ಅಂಡ್ ಐ ಥ್ಯಾಂಕ್ ಹಿಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ದಟ್ಸ್ ದ ವೇ ಐ ಆಮ್. ನೋಡಿ, ಈ ಮಾತು ನಿಜನಾ? ನೀವು ಎಷ್ಟು ಆಂಬಿಷಿಯಸ್ ಅಂತಂದ್ರೆ, ದೊಡ್ಡ ದೊಡ್ಡ ಬ್ಯಾನರ್ಗಳಿದೆಯಲ್ಲ, ಅವರ ಹಿಂದೆ ನೀವು ಈಗ ಸುತ್ತೋದಿಕ್ ಶುರು ಮಾಡಿದ್ರಿ ಅಂತ ಐತಿ. ಅವ್ರ ಹತ್ರ ಆಕ್ಟರ್ಸ್ ಚೆನ್ನಾಗಿರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ. ಮತ್ ನನ್ನ ಆಸೆ ಇರುತ್ತಲ್ವ ಸರ್, ಸ್ಟಾರ್ಸ್ ಮೇಲೆನೆ ನನ್ನ ಸಾಂಗ್ಸ್ ಇರಬೇಕು ಅಂತ. ಅದ್ರಲ್ಲಿ ಏನ್ ತಪ್ಪಿಲ್ಲ. ಇವತ್ತಿಗೂ ನಾನು ಕೆಲಸ ಕೇಳಬೇಕು ಅಂದ್ರೆ ಕೇಳ್ತೀನಿ, ನನಗೆ ಕೆಲಸ ಕೊಡಿ, ನನಗೆ ಸಾಂಗ್ಸ್ ಕೊಡಿ ಅಂತ. ಜನ ಅನ್ಕೋತಾರೆ ಇವ್ನು ಇನ್ಸೆಕ್ಯೂರ್ ಆಗಿದ್ದಾನೆ ಅಂತ. ಐ ಆಮ್ ಇನ್ಸೆಕ್ಯೂರ್. ಇಟ್ಸ್ ಅ ಚಾಲೆಂಜಿಂಗ್ ವರ್ಲ್ಡ್ ಅಂಡ್ ನನಗೆ ಕೆಲಸ ಬೇಕು ಅಂದ್ರೆ ಕೇಳ್ಬೇಕು. ಆದ್ರೆ ಸಣ್ಣ ಬ್ಯಾನರ್ನವರು ಮತ್ತೆ ಸಣ್ಣ ಪ್ರೊಡ್ಯೂಸರ್ಸ್ ಅನ್ನಿಸ್ತಾ ಇದೆ, ಅನು ಮಲಿಕ್ ನಮ್ಮ ಹತ್ರ ಕೂಡ ಅಷ್ಟೇ ಹಣ ತಗೋತಾರೆ, ಆದ್ರೆ ಅವರು ದೊಡ್ಡ ಬ್ಯಾನರ್ಗೆ ಕಂಪೋಸ್ ಮಾಡೋ ಹಾಗೆ ನಮಗ್ ಮಾಡ್ಕೊಡಲ್ಲ. ಈಗ ದುಡ್ಡಿನ ವಿಷಯ ಮಾತಾಡೋಣ. ನಮ್ ಪ್ರೊಡ್ಯೂಸರ್ ನಮ್ಗೆ ಏನ್ ಕೊಡ್ತಾರೆ ನಾವು ಅದನ್ನೇ ತಗೊಂತೀವಿ. ನಾವ್ ಅವ್ರಿಗೆ ಹೇಳೋದು ಇಲ್ಲ ನೀವು ಇಷ್ಟೇ ಕೊಡಿ ಅಂತ. ಎಷ್ಟು ಬಜೆಟ್ ಕೊಡ್ತಾರೋ ಅಷ್ಟ್ರಲ್ಲಿ ನಾನು ಕೆಲಸ ಮಾಡ್ತೀನಿ. ಯಾವ ಸಿಂಗರ್ನ ಹೇಳ್ತಾರೋ ಅದೇ ಸಿಂಗರ್ನ ಹಾಕ್ತೀನಿ. ಯಾಕಂದ್ರೆ ನನ್ನ ಅನಿಸಿಕೆ ಏನು ಅಂದ್ರೆ, ನನ್ನ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ನಾನು ಯಾವತ್ತೂ ಡಿಫ್ರೆನ್ಶಿಯೇಟ್ ಮಾಡಿಲ್ಲ ಒಬ್ಬ ಟಾಪ್ ಪ್ರೊಡ್ಯೂಸರ್ಗೂ ಒಬ್ಬ ನಾರ್ಮಲ್ ಪ್ರೊಡ್ಯೂಸರ್ಗೂ. ಕೆಲಸನೇ. ಯಾವ ಸಿನಿಮಾ ಹಿಟ್ ಆಗುತ್ತೆ, ಯಾವ ಸಿನಿಮಾ ಹಿಟ್ ಆಗಲು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನಾನು ಹೊಸದಾಗಿ ಬಂದಾಗ ಎಲ್ಲಿಂದ ಪ್ರಾರಂಭ ಮಾಡಿದ್ದೆ? ನಾನ್ ಶುರು ಮಾಡಿದ್ದು ಮೋಹನ್ ಚೂಡಿ ಅವ್ರ ಜೊತೆ. ಹಿ ವಾಸ್ ಎ ಗ್ರೇಟ್ ಕಾಮಿಡಿಯನ್. ಅವರೇ ನನಗೆ ಫಸ್ಟ್ ಸಿನಿಮಾ ಕೊಟ್ಟಿದ್ದು. ನಮ್ಮ ಅಪ್ಪ ಅವ್ರು ಮಾಡ್ತಾ ಇದ್ರು ಹಂಟರ್ ವಾಲಿ 77. ಅವ್ರು ನನಗೆ ಹೇಳಿದ್ದು, ಅನ್ನು ಈ ಸಾಂಗ್ ನೀನ್ ಮಾಡು ಅಂತ. ನಾನು ಆ ಸಾಂಗ್ ಮಾಡಿದೆ. ಆ ಸಾಂಗ್ ಆಡಿದ್ದು ಆಶಾಜಿ. ಅಂಡ್ ಐ ಥ್ಯಾಂಕ್ ಆಶಾಜಿ. ಆ ಸಾಂಗ್ ಯಾವ್ದಂದ್ರೆ, जुल्म सितम पर इतराने वाले तू भी तो एक दिन मिट जाएगा, तेरा जमाना है मैंने माना मेरा भी एक दिन आएगा. ನಾನ್ ಕೆಲಸ ಶುರು ಮಾಡಿದ್ದು ₹100 ಸಿಗೋ ಕಡೆಯಿಂದ. ಮತ್ತೆ ಆ ₹100ಗೋಸ್ಕರ ನಾನು ಲಿಟ್ರಲಿ 6 ತಿಂಗಳು ಬ್ಯಾಂಕಿಗೆ ಅಲ್ದಿದ್ದೀನಿ, ₹100 ಕ್ಯಾಶ್ಗೋಸ್ಕರ. ಯಾಕಂದ್ರೆ ಚೆಕ್ ಬೌನ್ಸ್ ಆಗ್ಬಿಡ್ತಿತ್ತು. ಆ ₹100ಗೋಸ್ಕರ. ದುಡ್ಡಿನ ವಿಷಯ ಬಿಟ್ಬಿಡಿ. ಆದ್ರೆ ಮಾಡ್ತಾ 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 ನಾನ್ ಏನ್ ಅನ್ಕೊಂಡೆ ಅಂದ್ರೆ, ಯಾವ್ದೇ ನಿರ್ಮಾಪಕ ನಮ್ಮ ಹತ್ರ ಬಂದ್ರೆ ಅವ್ನು ಒಳ್ಳೆಯವನೇ, ಅವ್ನಿಗೋಸ್ಕರ ಬೆಸ್ಟ್ ಕೆಲಸ ಮಾಡು. ನೀವು ನನ್ನ ಹಳೆ ಸಿನಿಮಾಗಳು ನೋಡಿದ್ರೆ ಏಕ್ ಜಾನೆ ಹಮ್, ಸೋನಿ ಮೆಹ್ವಾಲ್, ಜೀತೆ ಹೈ ಶಾನ್ ಸೆ, ಆವಾರ್ಗಿ ಎಲ್ಲ ಅರ್ಲಿಯರ್ ಫಿಲ್ಮ್ಸ್ ಇವು. ಜಸ್ಟ್ ಬಿಫೋರ್ ಫಿರ್ ತೇರಿ ಕಹಾನಿ ಯಾದ್ ಆಯಿ ಅಂಡ್ ಬಾಜಿಗರ್. ಐ ವರ್ಕ್ ಹಾರ್ಡ್ ಫಾರ್ ಎವ್ರಿ ಪ್ರೊಡ್ಯೂಸರ್ ಅಂಡ್ ಐ ಫೀಲ್ ಪ್ರೊಡ್ಯೂಸರ್ ಈಸ್ ಮೈ ಗಾಡ್. ನೀವು ನಿಮ್ಮ ಹಳೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಿಮ್ಮ ಸಿನಿಮಾ ಪಯಣ ಬಹಳ ಸುದೀರ್ಘವಾದದ್ದು. ನನ್ನ ಹತ್ರ ಬಹಳ ದೊಡ್ಡ ಆರೋಪ ಇದೆ ಈ ಸಿನಿಮಾಗಳ ಬಗ್ಗೆ. ಗೊತ್ತು ಸರ್ ಕೇಳ್ತೀರಾ ಅಂತ. ನೀವೇನ್ ಇಲ್ಲಿ ನನಗೆ ಕರೆಸ್ಬಿಟ್ಟು ಆರಾಮಾಗಿ ಬೇಲ್ಪುರಿ ಕೊಟ್ಟು ನಾನು ನೀಟಾಗಿ ತಿಂದ್ಬಿಟ್ಟು ಹೊರಟೋಗ್ತೀನಾ? ನೀವೇನ್ ಮಾಡಿದಿರ ಇಷ್ಟೊತ್ತು ಅಂದ್ರೆ, ನನ್ನ ರೆಡಿ ಮಾಡಿದಿರ ನಿಮ್ಮ ನೆಕ್ಸ್ಟ್ ಯುದ್ಧಕ್ಕೆ. ಆರಾಮಾಗಿ ಚಿಕ್ಕ ಮಗುನ್ನ ರಮ್ಸ್ಬಿಟ್ಟು ರೆಡಿ ಮಾಡ್ತಾರಲ್ಲ, ಆ ತರ ರೆಡಿ ಮಾಡಿದಿರ ನೀವು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮಾತಾಡೋಣ ಹೇಗೆ ನೀವು ಮ್ಯೂಸಿಕ್ ನ ಕಳ್ತನ ಮಾಡಿದ್ರಿ, ಅದಕ್ಕೆ ನಿಮಗೆ ಕಾಪಿ ಕ್ಯಾಟ್ ಅಂತ ಹೆಸರು ಬಂತು. ಒಂದು ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಪ್ರಶ್ನೆಗಳ ಮತ್ತೆ ಆರೋಪಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಜನಪ್ರಿಯ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್. ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್ ಮೇಲಿರುವ ಆರೋಪವೆಂದರೆ ಇವರು ಕಾಪಿ ಕ್ಯಾಟ್ ಎಂಬುದು. ಅನು ಮಲಿಕ್ ಅವರೇ, ಒಬ್ರು ಬಹಳ ದೊಡ್ಡ ಪ್ರೊಡ್ಯೂಸರ್ ನನ್ಗೊಂದು ಮಾತು ಹೇಳಿದ್ರು. ಒಂದು ವೇಳೆ ಅವರೇನಾದ್ರೂ ಮ್ಯೂಸಿಕ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾಗೆ ನಿಮ್ಮನ್ನ ಹೀರೋ ಮಾಡ್ತಾರಂತೆ, ಮತ್ತೆ ಆ ಸಿನಿಮಾ ಹೆಸರಿಡ್ತಾರಂತೆ ಚೋರಿ ನಂಬರ್ 1. ಈ ಮಾತನ್ನು ಹೇಳಿರೋ ಪ್ರೊಡ್ಯೂಸರ್ ಏನಿದಾರಲ್ಲ, ಅವ್ರನ್ನ ನನ್ನ ಮೀಟ್ ಮಾಡಿಸಿ ಸರ್. ಈಗ ಕಳ್ತನದ ವಿಷಯಕ್ಕೆ ಬಂದ್ರೆ, ನಾನು ಯಾರ ರಹಸ್ಯಗಳನ್ನೂ ಬಯಲ್ ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಸರಿ ಅನ್ಸಲ್ಲ ಅದು. ಇಲ್ಲಿ ಬಂದ್ಬಿಟ್ಟು ನೀವು ನನಗೆ ಹೇಳಿ ಸರ್, ಒಂದ್ ದೊಡ್ಡ ಹೆಸರು ಹೇಳ್ತೀನಿ ನಾನು. ನಮ್ ಗುರು ಶಂಕರ್ ಜೈಕಿಶನ್ ಸರ್, ಅಂದ್ರೆ ಅವರಿಂದಲೇ ನಾನು ಆಗಿದ್ದು ಅನು ಮಲಿಕ್. ಅವ್ರೊಂದು ಸಾಂಗ್ ಮಾಡಿದ್ರು, ನಾನು ಆ ಸಾಂಗ್ ಹೇಳ್ತೀನಿ ನಿಮಗೆ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಸೂಪರ್ ಹಿಟ್ ಸಾಂಗ್ ಅದು. ನಾನು ಆ ಹಾಡು ಆಡ್ತೀನಿ, ಲಾಸ್ಟ್ ಲೈನ್ ಗಮನಿಸಿ ನೀವು. ಬೇರೆ ತರ ಆಡ್ತೀನಿ ಅದನ್ನ. कौन है जो सपनों में आया, कौन है जो दिल में समाया, लो झुक गया आसमां भी
इश्क नया रंग लाया ओ प्रिया मार्गरीटा ಇದು ಎಲ್ವಿಸ್ ಪ್ರೆಸ್ಲಿ ಅವ್ರ ಸಾಂಗು. ಇದು ಅವ್ರು ಹಾಡಿದ್ದು. ಇಟ್ ಡಸಂಟ್ ಮೀನ್ ಜೈ ಕಿಶನ್ ಸರ್ ಕಳ್ಳ ಅಂತ. ಅವ್ರೊಂದು ಒಳ್ಳೆ ಟ್ಯೂನ್ ನ ಇಟ್ಕೊಂಡ್ರು, ಅದನ್ನ ಅಡಾಪ್ಟ್ ಮಾಡಿದ್ರು, ಆಮೇಲೆ ಒಂದು ಒಳ್ಳೆ ಸಾಂಗ್ ಮಾಡಿದ್ರು. जिंदगी के हर एक मोड़ पे मैं ಈ ಸಾಂಗ್ ತಮ್ದಾಗಿಸ್ಕೊಂಡ್ರು. ದೇ ಮೇಡ್ ದಿಸ್ ಸಾಂಗ್. ಮತ್ತೆ ಇನ್ನೊಬ್ರು ಇದಾರೆ, ನಮ್ ಗುರು R.D. ಬರ್ಮನ್ ಅವರು. ಹಿ ವಾಸ್ ದ ಕಿಂಗ್ ಆಫ್ ಮ್ಯೂಸಿಕ್. ಅವ್ರೊಂದು ಸಾಂಗ್ ಮಾಡಿದ್ರು. चुरा लिया है तुमने जो दिल को नजर नहीं चुराना सनम बदल के मेरी तुम जिंदगानी कहीं बदल ना जाना सनम ಮತ್ ಸಾಂಗ್ ಯಾವ್ದು ಒರಿಜಿನಲ್? ದ ಸೋರ್ಸ್ ವಾಸ್ If it's Tuesday this must be Belgium. Now my question is ನನ್ ಹಿಂದೆ ಈ ಮೀಡಿಯಾ ಬೀಳುತ್ತೆ, ಕಾಪಿ ಕ್ಯಾಟ್ ಅನ್ನತ್ತೆ, ಕಳ್ಳ ನಂಬರ್ 1 ಅನ್ನತ್ತೆ, ಸಿನಿಮಾ ಮಾಡ್ತಾನೆ ಇವನು ಅನ್ನತ್ತೆ. ನಾನು ಹೇಳ್ತೀನಿ, ಈ ದೊಡ್ಡವರೆಲ್ಲ ಬೇರೆ ಸಾಂಗ್ ನ ಅಡಾಪ್ಟ್ ಮಾಡ್ಕೊಂಡು ಸಾಂಗ್ ತಮ್ದು ಮಾಡ್ಕೊಂಡ್ಬಿಟ್ರು. R.D. ಬರ್ಮನ್ ವಾಸ್ ಎ ಜೀನಿಯಸ್ ಅಂಡ್ R.D. ಬರ್ಮನ್ ಡಿಡ್ ದಟ್. ಶಂಕರ್ ಜೈಕಿಶನ್ ಸರ್ ಡಿಡ್ ದಟ್. ಒಂದ್ ವೇಳೆ ಅನು ಮಲಿಕ್ ಕೆಲವು ಸಾಂಗ್ಸ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ಅದ್ರಲ್ಲಿ ಏನ್ ತಪ್ಪಿದೆ ಸರ್? ಅನು ಮಲಿಕ್ ಸಾಹೇಬ್ರೆ, ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಸರ್, ಒಂದ್ ನಿಮಿಷ ಸರ್, ನನಗೆ ಮೂಡ್ ಬಂದಿದೆ, ನಾನೆಲ್ಲ ಹೇಳ್ಬೇಕು ಇವಾಗ. ये ಅಂದ್ರೆ ನಮ್ಮ ಶಂಕರ್ ಜೈಕಿಶನ್ ಸರ್ ಮ್ಯೂಸಿಕ್ ನ ಗುರು ಅವರು. ಚೇಂಜ್ ಇಟ್. R.D. ಬರ್ಮನ್ ಸರ್ ಒಂದ್ ಲೈನ್ ನ ತಗೊಂಡು ಆ ಸಾಂಗ್ ನ ಡಿಫ್ರೆಂಟ್ ಆಗಿ ಹಿಟ್ ಮಾಡಿದ್ರು. ಅದ್ರ ಅರ್ಥ ಅವ್ರ ಕಳ್ಳ ಅಂತ ಅಲ್ಲ, ಇಂಪಾಸಿಬಲ್. ಬಿಕಾಸ್ ಈ ಅಡಾಪ್ಟೆಡ್ ಎ ಫಾರಿನ್ ಸಾಂಗ್ ಅಂಡ್ ಮೇಡ್ ಇಟ್ ಫೇಮಸ್ ಇನ್ ದ ಲೋಕಲ್. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟ್ ಆಗಿ ಒಂದ್ ಸಿನಿಮಾ ಬಂದಿದೆ. ನಾನು ಆ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ತಗೊಳಕ್ ಇಷ್ಟಪಡಲ್ಲ, ಬಿಕಾಸ್ ವಾಟ್ ಎವರ್. ಬಟ್ ಒಬ್ಬ ಜರ್ನಲಿಸ್ಟ್ ಈ ಕಾಟ್ ಮೈ ಅಟೆನ್ಷನ್. ಒಂದು ರಿವ್ಯೂ ಆಯ್ತಲ್ಲ ಆ ಸಿನಿಮಾ ಮ್ಯೂಸಿಕ್ದು. ಅವ್ರೇನಂದ್ರೆ, ದಿಸ್ ಸಾಂಗ್ ಈಸ್ ಅ ವೆರಿ ವೆಲ್ ಅಡಾಪ್ಟೆಡ್ ಸಾಂಗ್. ಅಂದ್ರೆ ನಾನು ಒಂದ್ ವೇಳೆ ಯಾವ್ದಾದ್ರು ಸಾಂಗ್ ಅಡಾಪ್ಟ್ ಮಾಡ್ಕೊಂಡ್ರೆ ಅದು ಕಳ್ತನ, ಬೇರೆಯವ್ರು ಯಾರಾದ್ರೂ ಮಾಡಿದ್ರೆ ಅದು ಅಡಾಪ್ಷನ್. ವೈ ದಿಸ್ ಡಿಸ್ಕ್ರಿಮಿನೇಷನ್? ವೈ? ಯಾಕಂದ್ರೆ ಆ ಸಾಂಗ್ ಯಾವ್ದಂದ್ರೆ, ವಾಟ್ ಎವರ್ ದ ಸಾಂಗ್ ಮೇ ಬಿ, ಐ ವಿಲ್ ಸಿಂಗ್ ದ ಸಾಂಗ್. You are the theme for my dream da 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 da. ಅದು ಸೇಮ್ ಟು ಸೇಮ್ ಸಾಂಗ್. ಅವ್ರ ಆ ಸಾಂಗ್ ತಗೊಂಡ್ರೆ ರಿವ್ಯೂ ಏನ್ ಬರುತ್ತೆ ಗೊತ್ತಾ? ವೆರಿ ವೆಲ್ ಅಡಾಪ್ಟೆಡ್. ವೈ ಸರ್? ವೈ ಮೀ? ನಾನ್ ಕಳ್ಳ ಯಾಕೆ? ನನ್ನ ಅಡಾಪ್ಷನ್ ಸಾಂಗ್ಸ್ ಯಾಕೆ ನೋಡ್ತೀರಾ? ಒರಿಜಿನಲ್ ಕೆಲಸ ನೋಡಲ್ವಲ್ಲ? ಅಕ್ಸ್ ನೋಡಿ, ಫಿಲ್ಹಾಲ್ ನೋಡಿ, ಫಿಜಾ ನೋಡಿ, ಅಶೋಕ ನೋಡಿ, ಬಾರ್ಡರ್ ನೋಡಿ, ರೆಫ್ಯೂಜಿ ನೋಡಿ, LOC ಕಾರ್ಗಿಲ್ ನೋಡಿ, ಇವೆಲ್ಲ ಯಾರಿಗೂ ನೆನಪೇ ಇಲ್ಲ. ಬಾರ್ಡರ್ ಯಾರಿಗೂ ನೆನಪೇ ಇಲ್ಲ. ಒಂದ್ ಸಾಂಗ್ ಅಡಾಪ್ಟ್ ಮಾಡಿದ್ರೆ ಅನು ಮಲಿಕ್ ಕಳ್ಳ ಅಂತಾರೆ. ಯಾಕೆ ಸರ್? ಯಾಕೆ ಹಿಂಗೆಲ್ಲ ಮಾಡ್ತೀರಾ? ನಾವು ಕಷ್ಟಪಟ್ಟಿದ್ದೀವಿ ಸರ್. ನೀವು ಶಂಕರ್ ಜೈಕಿಶನ್ ಸಾಹೇಬ್ರ ಹಾಡನ್ನ ಹಾಡಿದ್ರಿ, ನೀವು ಬರ್ಮನ್ ಸಾಹೇಬ್ರ ಹಾಡನ್ನ ಹಾಡಿದ್ರಿ. ಈಗ ನಾನು ನಿಮ್ಮ ಹಾಡನ್ನ ನಿಮ್ಗೆ ಕೇಳಿಸ್ಬೇಕು ಅಂತಿದ್ದೀನಿ. ಸರಿ, ನಾನು ಸ್ವಂತ ಮಾಡಿರೋ ಸಾಂಗ್ಸ್ ಲಿಸ್ಟ್ ಹೇಳ್ತಾರೆ ನೋಡಿ ಇವ್ರು, ಇವಾಗ ಕೇಳಿಸ್ಕೊಳ್ಳಿ. ಫಿಲ್ಮ್ ಮರ್ಡರ್ ಅಲ್ಲಿ ಈ ಸಿನಿಮಾದಲ್ಲಿ ಮಲ್ಲಿಕಾ ಶರಾವತ್ ಅವರು ಆಕ್ಟ್ ಮಾಡಿದ್ದಾರೆ. ಬೀಗೆ ಹೋಟುತ್ತೆರೆ ಈ ಹಾಡನ್ನ ಪಾಕಿಸ್ತಾನಿ ಸಿಂಗರ್ ನಜಮ್ ಶರಾಜ್ ಅವ್ರು ಹಾಡಿರೋಂತ ಹಾಡಿದೆ. ಮೇನು ತೇರೆ ನಾಲ್ ಅದರ ಹೂ ಬಹು ಕಾಪಿ. ಇದ್ರ ಬಗ್ಗೆ ಹೇಳ್ತೀನಿ ಸರ್. ನಾನ್ ನಿಮ್ ತರ ಹಾಡಿ ತೋರ್ಸಕ್ಕಾಗಲ್ಲ, ಆದ್ರೆ ಸರ್ ನಾನು ಹಾಡ್ತೀನಿ. भीगे होठ तेरे ಈ ಸಾಂಗ್ ಸರ್ ಸಾಕು. ಒಂದ್ ನಿಮಿಷ ಕೇಳಿಸ್ತೀನಿ ಸರ್. ಈ ಸಾಂಗ್ ಇದೆಯಲ್ಲ, ನಮ್ಮ ಪ್ರೊಡ್ಯೂಸರ್ ಮಹೇಶ್ ಭಟ್ ಮತ್ತು ಮುಖೇಶ್ ಭಟ್ ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ನೀವು ಕೇಳಿ ನನಗೆ ಯಾಕೆ ಇಷ್ಟ ಅಂತ ನಾನು ಹೇಳ್ತೀನಿ ನಿಮಗೆ. ನಾನು ಜೀವನದಲ್ಲಿ ಇವತ್ತಿಷ್ಟು ಬೆಳೆದ್ ನಿಲ್ಲೋದಕ್ಕೆ ಅವರ ಪ್ರಭಾವ ತುಂಬಾ ಇದೆ ಸರ್. ಅದೇ ಸಿನಿಮಾದ ಏನ್ ಸಾಂಗ್ಸ್ ಇದಾವಲ್ಲ ಸರ್, ಫಾರ್ ಎಕ್ಸಾಂಪಲ್ दिल को हजार बार रोका रोका ಇದು रोका ಅನು ಮಲಿಕ್ ನ ಸಾಂಗು. ಜನ ಇದ್ರ ಬಗ್ಗೆ ಮಾತಾಡಲ್ಲ, ಬೀಗೆ ಹೊಂಡ್ ಸಾಂಗ್ ಬಗ್ಗೆ ಮಾತ್ರ ಮಾತಾಡ್ತಾರೆ. ಪ್ರೊಡ್ಯೂಸರ್ಸ್ ಅಂತ ಸಾಂಗ್ ಕೊಟ್ರು ಸರ್ ನಂಗೆ. ನಾನೇನ್ ಮಾಡ್ಬೇಕು ಹೇಳಿ? ಅವ್ರು ಹೇಳಿದ್ರು ನನಗೆ, ಇಟ್ಸ್ ಅನ್ ಔಟ್ಸೋರ್ಸ್ ಸಾಂಗ್, ಇಟ್ಸ್ ಅ ಸೂಪರ್ ಹಿಟ್ ಸಾಂಗ್, ಇದನ್ನ ಅಡಾಪ್ಟ್ ಮಾಡ್ಕೋ, ಚೇಂಜ್ ಮಾಡು, ಇದನ್ನ ಮಾಡಿಫೈ ಮಾಡು, ಅಂದ್ರೆ ಇದನ್ನ ಎಷ್ಟು ಚೇಂಜ್ ಮಾಡಕ್ಕಾಗುತ್ತೆ ಮಾಡು ಅಂತ. ನಾನ್ ಏನ್ ಚೇಂಜಸ್ ಮಾಡನಲ್ಲ ಸರ್, ಭೂಮಿ But I've done anything for Mukesh Bhatt, anything for Mahesh Bhatt. I can't say no to them. ಆಗಲ್ಲ. ಇದಕ್ಕೆ ಜನರಿಗೆ ಇವತ್ತು ಹೇಳ್ತೀನಿ, ಜನನೇ ನಮ್ಮ ದೇವರು, ನಿಮ್ಮಿಂದನೇ ನಮ್ ದುಡಿಮೆ. ನನ್ನ ಜೀವನಕ್ಕೆ ಸಹಾಯ ಆಗೋ ತರ ಯಾವಾಗ್ಲೂ ಜೊತೆಗೆ ನಿಂತು ಒಬ್ಬ ಪ್ರೊಡ್ಯೂಸರು, ಒಂದು ಆಡಿಯೋ ಕಂಪ್ನಿ, ಒಂದು ಡೈರೆಕ್ಟ್ರು ಒಂದು ಫೇವರ್ ಕೇಳಿದ್ರೆ ನಾನು ಆ ಪೊಸಿಷನ್ ಅಲ್ಲಿ ಇರಲ್ಲ. ನೋ ಅನ್ನೋ ಅಂದ್ರೆ ಭಟ್ ಪೊಸಿಷನ್ ಸಾಹೇಬ್ರು ನಿಮ್ಗೆ ಕಳ್ತನ ಮಾಡಿ ಅಂತಿಲ್ಲ, ನೀವು ಕೂಡ ಖಂಡಿತ ಮಾಡಿಲ್ಲ. ಇಲ್ಲ ಸರ್. ಬಟ್ ಸರ್ ಕಳ್ತನ ಮಾಡು ಅಂತ ಹೇಳಿಲ್ಲ, ಅಡಾಪ್ಟ್ ಮಾಡ್ಕೊಳಕ್ ಹೇಳಿದ್ರು ಸರ್, ಅಷ್ಟೇ ನಾನು ಮಾಡಿದ್ದು. ನಾನು ನೀಟಾಗಿ ಹೇಳಿದೆ ನಿಮ್ಗೆ ಈಗ ತಾನೆ. ನಾನ್ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ಲೀಸ್ ಸರ್. ಆಮಿರ್ ಖಾನ್ ಅವರದ್ದು ಒಂದು ಹಿಟ್ ಸಿನಿಮಾ ಅಕೇಲೆ ಹಮ್ ಅಕೇಲೆ ತುಮ್, ಅದರ ಒಂದು ಹಾಡು ಓ ಐ ಲವ್ ಯು ಡ್ಯಾಡಿ. ಒರಿಜಿನಲ್ ಆಗಿ ಜಿಮ್ ರಿವಿಸ್ ಅವರ ಹಾಡು ಅದು, ಬಟ್ ಯು ಲವ್ ಮಿ ಡ್ಯಾಡಿ. ಸರಿ ಹಾಡ್ಬಿಡಿ, ಯಾರ್ಗ ಆ ಸಾಂಗ್ ಹಾಡೋಡಕ್ ಇಷ್ಟನೋ ಹಾಡ್ಬಿಡಿ, ಹೇಳ್ತೀನಿ ಸರ್. ಸರ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಜನ. ಆ ಟ್ಯೂನ್ ತಗೊಂಡಿಲ್ಲ ನಾನು, ಬರೀ ಲೈನ್ ತಗೊಂಡಿರೋದು. तू मेरा दिल तू मेरी जान ओ आई लव यू डैडी तू मासूम तू नादा बट आई लव यू डैडी. ಈ ವರ್ಡ್ ತಗೊಂಡಿದ್ದೀನಿ ಅಷ್ಟೇ. ಐ ಲವ್ ಯು ಅನ್ನೋ ವರ್ಡ್ ಎಲ್ಲರೂ ಹೇಳ್ಬೋದು, ಯಾರಪ್ಪನ್ ಜಾಗಿರಲ್ಲ ಅದು.
ಈ ಲಿಸ್ಟು ಬಹಳ ದೊಡ್ಡದಿದೆ ಅನು ಮಲಿಕ್ ಸಾಹೇಬ್ರೆ. ಖಾಲಿದ್ ಮೊಹಮ್ಮದ್ನ ಸಿನಿಮಾ ಫಿಜಾ, ಆಜಾ ಮಾಹಿಯಾ ಹಾಡು ಬಹಳ ಸೂಪರ್ ಹಿಟ್ ಆಯ್ತು. ಬಹಳ ಜನ ಈ ಹಾಡನ್ನ ಇಷ್ಟಪಟ್ರು. ಆದ್ರೆ ಬ್ರಿಟನ್ನಲ್ಲಿ ವಾಸ ಮಾಡುವಂತ ಬಲ್ಲಿ ಜಕ್ಪಾಲ್ ಹೇಳ್ತಾರೆ ಈ ಕಂಪೋಸಿಷನ್ ಅವರದ್ದು. ಶಾಜಿಯಾ ಮನ್ಸೂರ್ ಅವರ ಹಾಡು ಆಜಾ ಸೋನಿಯಾ ಅದರ ಕಾರ್ಬನ್ ಕಾಪಿ ಅಂತೆ. ಬಲ್ಲಿಜಿ ಅವ್ರಿಗೆ ನನ್ನ ನಮಸ್ತೆ, ಮತ್ತೆ ಶಾಜಾ ಅವ್ರಿಗೂ ನಮಸ್ತೆ, ಯಾಕಂದ್ರೆ ಇಬ್ರು ದೊಡ್ಡ ಕಲಾವಿದ್ರೆ. ಆದ್ರೆ ನಾನೊಂದ್ ಮಾತು ಹೇಳ್ತೀನಿ, ನನ್ನ ಸಾಂಗ್ ಹಾಕ್ಲಿ ಪಕ್ಕದಲ್ಲಿ ಅವ್ರ ಸಾಂಗ್ ಹಾಕ್ಲಿ, ನಿಮಗೆ ಗೊತ್ತಾಗುತ್ತೆ ಅವ್ರೆಷ್ಟು ರಾಂಗ್ ರಿಮಾರ್ಕ್ ಕೊಟ್ಟಿದ್ದಾರೆ ಅಂತ. ಆಜಾ ಮಾಹಿಯಾ, ಆಜಾ ಸೋನಿಯೆ 1000 ಸಲ ಜನ ಹಾಡಿದ್ದಾರೆ, 1000 ಸಲ ಸೋನಿಯಾ ಅಂದಿದ್ದಾರೆ, ಬಲ್ಲಿಯೇ ಅಂದಿದ್ದಾರೆ. ಅದನ್ನ ನಾನ್ ಹಾಡಿದ್ರೆ ಏನ್ ತಪ್ಪಾಯ್ತು? ಮತ್ತೆ ಆ ಸಾಂಗ್ ಹೇಗ್ ಶುರು ಆಗುತ್ತೆ? आ धूप बलूं मैं तेरे हाथों में, आ सजदा करूं मैं तेरे हाथों में, ओ सुबह की मेहंदी छलक रही है, आजा आजा माहिया, ओ आजा माहिया, ओ आजा माहिया. ಸಾಕು. ये ಎಲ್ಲಿಂದ ತಗೊಂಡಿದ್ದೆ? 20 ವರ್ಷದ ಮುಂಚೆ. 20 ವರ್ಷದ ಮುಂಚೆನೆ ನನ್ ಟ್ಯೂನ್ ಇದು ಸೋಹನಿ ಮಹಿವಾಲಲ್ಲಿ. ನನ್ನ ವಯಸ್ಸಿಗಾದ್ರೂ ಸ್ವಲ್ಪ ಗೌರವ ಕೊಡ್ರಪ್ಪ. 20 ವರ್ಷದ ಮುಂಚೆನೆ ನಾನು ಈ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ, ಇವ್ರು ಬಂದು ಈಗ ನಾನು ಮಾಡಿದ್ದು ಅಂತ ಹೇಳ್ತಿದ್ದಾರೆ ಅವರು. ನನ್ನ ಹತ್ರ ಮತ್ತೊಂದು ಉದಾಹರಣೆ ಇದೆ. ಬಂತು, ಇನ್ನೊಂದು ಟೆನ್ಷನ್ ಬಂತು. ಇದು ಮುಗಿಯೋದಿಲ್ಲ ಅನ್ಸುತ್ತೆ ಇವತ್ತು. ಬಹಳ ದೊಡ್ಡ ಲಿಸ್ಟ್ ಇದೆ. ಮಾಧುರಿ ದೀಕ್ಷಿತ್ ಅವರು ಆಕ್ಟ್ ಮಾಡಿದಂತ ಯಾರಾನ ಸಿನಿಮಾಗೆ ನೀವು ಹಾಡು ಮಾಡಿದ್ರಿ, ಮೇರಾ ಪಿಯಾ ಗರ ಆಯಾ. ಖಂಡಿತ ಸರ್. ನುಸ್ರತ್ ಫತೇ ಅಲಿ ಖಾನ್ ಸಾಹೇಬ್ರ ಒಂದು ಜನಪ್ರಿಯವಾದಂತ ಹಿಟ್ ಹಾಡಿದೆ ಮೇರಾ ಪಿಯಾ ಗರ ಆಯಾ ಓ ಲಾಲ್ನಿ. ನೀವು ಲಾಲ್ನಿ ಕಿತ್ ಹಾಕಿ ರಾಮ್ಜಿ ಹಾಕಿದ್ರಿ, ಇಷ್ಟೇ ವ್ಯತ್ಯಾಸ ಇದ್ದಿದೆ. ಸರ್, ಈ ಸಾಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ. ನುಸ್ರತ್ ಫತೇ ಅಲಿ ಖಾನ್ಗೆ ನನ್ನ ಸಲಾಮ್ ಇದೆ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೋತೀನಿ ನಾನು. ಈ ಸಾಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಇನ್ನೊಂದು ವಿಷಯ ಇದೆ ಸರ್, ಇಲ್ಲಿ ನುಸ್ರತ್ ಅವ್ರ ಜೊತೆ ನನ್ನ ಮೀಟಿಂಗ್ ಆಗಿತ್ತು. ನಮ್ಮ ಪ್ರೊಡ್ಯೂಸರ್ ಭೇಟಿ ಮಾಡಿಸಿದ್ರು, ಮತ್ತೆ ಅವ್ರಿಗೆ ಈ ಸಾಂಗ್ ಕೇಳಿಸಿದ್ವಿ ನಾವು. ಮತ್ ಕೆಲವು ಚೇಂಜಸ್ ಮಾಡಿದ್ವಿ ಆ ಸಾಂಗ್ ಅಲ್ಲಿ. ನಾವು ಅವ್ರಿಗೆ ಹೇಳಿದ್ವಿ, ಸರ್ ಸ್ಟಾರ್ಟಿಂಗ್ ಒಂದ್ ಚಿಕ್ಕ ಲೈನ್ ನಾವು ತಗೊಂಡಿದೀವಿ ಅಂತ. ಅವ್ರು ಹೇಳಿದ್ರು, ನೀವು ಪೂರ್ತಿ ಸಾಂಗ್ ನೇ ಚೇಂಜ್ ಮಾಡಿದೀರಿ, ಐ ಡೋಂಟ್ ಥಿಂಕ್ ನೀವು ಸೇಮ್ ಟು ಸೇಮ್ ಕಾಪಿ ಮಾಡಿದೀರಿ ಅಂತ. ಯಾಕಂದ್ರೆ ನಾನು ಇಂಟ್ರೊಡಕ್ಷನ್, ಫಸ್ಟ್ ಮ್ಯೂಸಿಕ್, ಸೆಕೆಂಡ್ ಮ್ಯೂಸಿಕ್, ಥರ್ಡ್ ಮ್ಯೂಸಿಕ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೆ ನಾನು. ಅದಕ್ಕೆ ನಾನು ಮುಂಚೆನೆ ಹೇಳಿದೆ ನಿಮಗೆ, ಒಂದ್ ವೇಳೆ ನಮ್ಮ SJ ಇಲ್ಲ ಪಂಚಮ್ದಾಯಿ ಅಥವಾ ಎಷ್ಟೋ ಹೊಸ ಸಿಂಗರ್ಸ್ ಇದಾರೆ ಇವತ್ತು, ಅವರು ಇಂಡೋನೇಷ್ಯಾ ಮ್ಯೂಸಿಕ್ ತಗೋತಾರೆ, ಕ್ವಾರನೇಷಿಯಾ ಆಲ್ಬಮ್ ಇಂದ ಸಾಂಗ್ ತಗೋತಾರೆ, ಎಲ್ರು ಎಷ್ಟೊಂದು ಸಾಂಗ್ಸ್ ನ ತಗೋತಾರೆ. ಅವರಿಗೆ ಹೆಲ್ಪ್ಲೆಸ್ನೆಸ್ ಇರುತ್ತೆ. ಅಂದ್ರೆ ಪ್ರೊಡ್ಯೂಸರ್ ಹೇಳಿರ್ಬೋದು, ಸ್ಟಾರ್ ಹೀರೋ ಹೇಳಿರ್ಬೋದು, ಅಥವಾ ಡೈರೆಕ್ಟರ್ ಹೇಳಿರ್ಬೋದು, ಏನೋ ಒಂದಿರುತ್ತೆ, ಇಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟರ್ ಹೇಳಿರ್ಬೋದು. ಆದ್ರೆ ದ ಬಾಟಮ್ ಲೈನ್ ಈಸ್, ಯಾರು ಹೇಳ್ಕೊಳಕ್ ಇಷ್ಟಪಡಲ್ಲ. ದ ಬಾಟಮ್ ಲೈನ್ ಈಸ್, ನೋ ಒನ್ ವಾಂಟ್ಸ್ ಟು ಕಾಪಿ. ಬಾಟಮ್ ಲೈನ್ ಈಸ್, ಯು ನೀಡ್ ಎ ಮೇಕರ್ ಲೈಕ್ JP ದತ್ತ. ಸರ್, ನಾನು ಒಂದು ವಿಷಯ ಹೇಳ್ತೀನಿ ಸರ್ ನಿಮಗೆ. ಈಗ ನೀವು ಲಿಸ್ಟ್ ಹೇಳಿದ್ರಲ್ಲ ನನಗೆ, ಅದಕ್ಕೆ ಬಾರ್ಡರ್ನ ಸಾಂಗ್ಸ್ ಕೇಳಿ ಸರ್ ನೀವು. ಯಾವ ಸಾಂಗ್ಸ್ ಇದೆ? ಎಲ್ಲ ಸಾಂಗ್ ಓನೇ. ಯಾಕಂದ್ರೆ JP ದತ್ತ ಅವ್ರು ಹೇಳಿದ್ರು, ಐ ಬಿಲೀವ್ ಇನ್ ಯು. ರೆಫ್ಯೂಜಿ ಸಾಂಗ್ಸ್, ನನಗೆ ಅದಕ್ಕೆ ಫಿಲ್ಮ್ ಫೇರ್ ಅಲ್ಲ, ನ್ಯಾಷನಲ್ ಅವಾರ್ಡ್ ಬಂದಿತ್ತು ಸರ್. ಅದ್ರಲ್ಲಿ ಒಂದು ಸಾಂಗ್ ಇದೆ, ಐಸಾ ಲಗ್ತಾ ಹೈ ಅಂತ. ನೀವು ಇನ್ನೊಂದ್ ಸಿನಿಮಾ ತಗೊಳ್ಳಿ, ಅಶೋಕ, ಇನ್ನೊಂದಿದೆ ಅಕ್ಸ್ ಅಂತ, ಎಷ್ಟು ಒರಿಜಿನಲ್. ದ ರೀಸನ್ ಈಸ್, ವೆನ್ ಯು ಹ್ಯಾವ್ ಎ ಮೇಕರ್ ಲೈಕ್ ರಾಕೇಶ್ ಬೆಹ್ರಾ, JP ದತ್ತ, ಮನ್ಸೂರ್ ಖಾನ್, ಅವ್ರು ಫ್ರೀಡಮ್ ಕೊಡ್ತಾರೆ ನಿಮ್ಗೆ. ಆ ಫರಾ ಖಾನ್ ಅವ್ರದ್ದೊಂದು ಸಿನಿಮಾ ಮಾಡಿದ್ನಲ್ಲ ಮೇಹೂನಾ, ಆ ಸಾಂಗ್ಸ್ ಎಷ್ಟು ಇಷ್ಟ ಆದ್ವು ಅಂದ್ರೆ ನಂಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ಅದ್ರಲ್ಲಿ ಒಂದ್ ಸಾಂಗ್ಗೂ ನಿಮ್ಗೆ ಸೋರ್ಸ್ ಸಾಂಗ್ ಸಿಗಲ್ಲ. ಯಾಕಂದ್ರೆ ದೇ ಬಿಲೀವ್ ಇನ್ ಯು ಅಂಡ್ ದೇ ಡೋಂಟ್ ಕಮ್ ವಿತ್ ಸಾಂಗ್ಸ್ ಅಂಡ್ ಆಸ್ಕ್ ಯು ಟು ಅಡಾಪ್ಟ್. ನಿಮ್ಗೆ ಅವ್ರು ಅಡಾಪ್ಟ್ ಮಾಡ್ಕೊಳಕ್ ಹೇಳಲ್ಲ. ದೇ ಬಿಲೀವ್ ಇನ್ ಯು ಅಂಡ್ ಸ್ವಂತ ಸಾಂಗ್ಸ್ ಮಾಡಿ ಅಂತ ಹೇಳ್ತಾರೆ ಅವರು. ಬೇರೆ ಸೋರ್ಸ್ ಇಂದ ಸಾಂಗ್ಸ್ ತಂದು ಅಡಾಪ್ಟ್ ಮಾಡಿ ಅಂತ ಹೇಳ್ಕೊಳ್ಳೋದು ಅವೆಲ್ಲ ಮಾಡಲ್ಲ ಅವರು. ವಿಷಯ ಏನಿರುತ್ತೆ ಅಂದ್ರೆ, ಹೆಸರಾಳು ಮಾಡ್ಕೊಳಕ್ ಇಷ್ಟ ಇರಲ್ಲ, ರಿಲೇಷನ್ ಕಳ್ಕೊಳಕ್ ಇಷ್ಟ ಇರಲ್ಲ, ಅದಕ್ಕೆ ಮಾಡ್ಬೇಕಾಗತ್ತೆ ಒಂದೊಂದ್ಸಲ. ನಾನು ಹೇಳ್ತೀನಿ ಎಷ್ಟೊಂದ್ಸಲ ನನ್ನ ಹತ್ರ ಕೆಲಸ ಮಾಡಿಸಿ ಅಂತ. ಒರಿಜಿನಲ್ ಕೆಲಸಗಳು ಮಾಡಿದ್ದೀನಿ ನಾನು ಎಷ್ಟೊಂದು. clap for that. ನಿಮ್ಮ ಮಾತನ್ನ ಕೇಳಿದ ನಂತರ ಖಂಡಿತ ನಮ್ಗೆ ಅರ್ಥ ಆಗತ್ತೆ, ನೀವು ಸಾಕಷ್ಟು ಒರಿಜಿನಲ್ ಕೆಲಸಗಳನ್ನ ಮಾಡಿದ್ದೀರಾ. ಆದ್ರೆ ನೀವು ಯಾವೆಲ್ಲ ಹಾಡುಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಸರ್, ಯು ಆರ್ ರೈಟ್. 10,000 ಸಾಂಗ್ಸ್ ಅಲ್ಲಿ ಒಂದ್ ವೇಳೆ ನಾನು 5,000 ಸಾಂಗ್ಸ್ ನ ಅಡಾಪ್ಟ್ ಮಾಡಿದ್ರೆ 5,000 ಸಾಂಗ್ಸ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಒರಿಜಿನಲ್ 5,000 ಸಾಂಗ್ಸ್ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ಜಾತಕದಲ್ಲಿ ಇದೆ ಸರ್ ಅದು. ಜನತೆಯ ಚಪ್ಪಾಳಿಯನ್ನ ಕೇಳಿದ ನಂತರ ಮತ್ತೆ ಅವರ ಮಾತುಗಳನ್ನ ಕೇಳಿದ ನಂತರ ಒಂದು ಪಾಯಿಂಟ್ ಅನ್ನ ನಾನು ಹೇಳ್ಬೇಕಾಗಿ ಬರುತ್ತೆ, ನೀವು ಕಾಪಿ ಕ್ಯಾಟ್ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದನ್ನ ಕೇಳಕ್ಕೆ ಕಾಯ್ತಾ ಇದ್ದೆ ನಾನು. ಯಾರ ಹೆಸರು ಕೂಡ ಇಷ್ಟೊಂದು ಹೆಡ್ಲೈಟ್ ಆಗಿ ಬರೋದಿಲ್ಲ, ಆದ್ರೆ ಮೀಡಿಯಾದಲ್ಲಿ ನಿಮ್ಮ ಹೆಸರನ್ನೇ ಯಾವಾಗ್ಲೂ ಇಷ್ಟೊಂದು ತೋರಿಸ್ತಾ ಇದ್ರು. ನೀವು ಮ್ಯೂಸಿಕ್ ನ ಕದಿತೀರಾ ಅಂತ. ನಿಮ್ಗೆ ಯಾಕೆ ಈ ತರ ಆಗ್ತಾ ಇದೆ? ಮೀಡಿಯಾ ಯಾವಾಗ್ಲೂ ಅದಕ್ಕೆ ನಾನು ಜನತಾ ಕೆ ಅದಾಲತ್ ಅಲ್ಲಿ ಬಂದಿದ್ದೀನಿ. ರಜತ್ ಶರ್ಮಾ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅದನ್ನ ಕೇಳಕ್ ಬಂದಿದ್ದೀನಿ ಯಾಕೆ ಮಾಡ್ತಾರೆ ಅಂತ. ಆದ್ರೆ ನನಗೆ ಇವತ್ತು ಖುಷಿ ಆಗ್ತಿದೆ ಆಪ್ಕೆ ಅದಾಲತ್ ಅಲ್ಲಿ ಬಂದಿರೋದಕ್ಕೆ. ಯಾಕಂದ್ರೆ ನೀವು ಕಾಪಿ ಕ್ಯಾಟ್ ಅಲ್ಲ, ಒರಿಜಿನಲ್ ಅಂತ ಅವ್ರು ಹೇಳಿದ್ದಾರೆ. ನೀವು ಕಾಪಿ ಕ್ಯಾಟ್ ಅನ್ನೋ ಆಪಾದನೆ ಹೊರಟೋಗ್ಬಿಡುತ್ತೆ ಇಲ್ಲಿಂದ. ಒರಿಜಿನಲ್ ಕಾಂಪೋಸರ್ ಅಂತ ಇಲ್ಲಿಂದ ಎದ್ದೋಗ್ತೀರಾ ನೀವು. ಈ ಮನುಷ್ಯ ಖಡಕ್ ಮನುಷ್ಯ, ಇವ್ರು ಹೇಳ್ಬಿಟ್ರು ಅಂದ್ರೆ ಮುಗೀತಿನ್ನ. ಆಪ್ಕೆ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳು ಮುಂದುವರಿಯುತ್ತೆ. ಬಹಳ ದೊಡ್ಡದಾದಂಥ ಆರೋಪದ ಪಟ್ಟಿ ನನ್ನ ಹತ್ರ ಇದೆ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಅನು ಮಲಿಕ್ ಅವರ ಮೇಲೆ ಜನತೆಯ ಆರೋಪ ಮುಂದುವರಿಯುತ್ತೆ.
ಆಪ್ಕಿ ಅದಾಲತ್ನಲ್ಲಿ ಪ್ರಶ್ನೆ ಮತ್ತು ಆರೋಪಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಜನಪ್ರಿಯ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಅನು ಮಲಿಕ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರೊಂದಿಗೆ ಜಗಳವಾಡುತ್ತಾರೆ ಎಂಬುದು. ಇವತ್ತಂತೂ ನೀವಿಲ್ಲಿ ಬಹಳ ಸೀದಾ ಸಾದಾ ರೀತಿನಲ್ಲಿ ಕೂತಿದ್ದೀರಾ. ಆದ್ರೆ ನಿಜ ಏನು ಅಂತ ಹೇಳಿದ್ರೆ ಫಿಲ್ಮ್ ಇಂಡಸ್ಟ್ರಿ ಜನ ಹೇಳ್ತಾರೆ, ಯಾರು ನಿಮ್ಮ ಮಾತನ್ನ ಕೇಳೋದಿಲ್ವೋ ಅವ್ರ ಜೊತೆ ನೀವು ಜಗಳ ಮಾಡ್ತೀರಿ. ಉದಾಹರಣೆ ನನ್ನ ಹತ್ರ ಇದೆ. ಉದಿತ್ ನಾರಾಯಣ್ ಅಂತ ಸಿಂಗರ್ ಸಾಕಷ್ಟು ಹಾಡುಗಳನ್ನ ನಿಮ್ ಜೊತೆ ಹಾಡಿದ್ದಾರೆ. ದೀವಾನಾ ಕರ್ಗಯಿ ಫಿಲ್ಮ್ನ ರೆಕಾರ್ಡಿಂಗ್ ಸಂದರ್ಭದಲ್ಲಿ ನೀವವ್ರನ್ನ ಹೊರಗಾಗ್ತೀರಿ. ಉದಿತ್ ಅವರು ತುಂಬಾ ಒಳ್ಳೆಯವರು, ಅದ್ಭುತ ಕಲಾವಿದ್ರು, ತುಂಬಾ ಒಳ್ಳೆ ಸಿಂಗರ್. ನಾನು ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಅವ್ರ ವರ್ಕಿಗೆ ನಾನು ಸಲ್ಯೂಟ್ ಇದೆ. ಈ ಆಪದ್ನೆ ಅಂತೂ ನೀವು ಓಡಿಸ್ಬಿಟ್ರಿ. ಬಟ್ ನಾನು ಹೇಳ್ಬೇಕಾದಂತ ಒಂದು ವಿಷಯ ಇದೆ. ಕೆಲವೊಂದ್ಸಲ ಮಾತುಗಳು ಇರಿಟೇಟ್ ಮಾಡುತ್ತೆ. ಆ ಥರ ಒಂದು ಇನ್ಸಿಡೆಂಟ್ ಆಯ್ತು ಅವತ್ತು. ನಮ್ದು 3 ಗಂಟೆಗೆ ರೆಕಾರ್ಡಿಂಗ್ ಟೈಮ್ ಇದೆ ಅನ್ಕೊಳ್ಳಿ. ಫೋನ್ ಮಾಡ್ತಾನೆ ಇದ್ದೀವಿ, ಅವರು ಬರ್ತಾ ಇದ್ದೀನಿ ಅಂತ ಇದ್ದಾರೆ. 3 ಗಂಟೆ ಇದ್ದಿದ್ದು 4 ಗಂಟೆ ಆಯಿತು, 5 ಗಂಟೆ ಆಯಿತು, 6 ಗಂಟೆ, 7, 8. ನಾನು ಸಿಂಗರ್ಗೆ ವೇಟ್ ಮಾಡ್ತಾ ಇದ್ದೆ, ಅವ್ನು ಇನ್ನೂ ಬಂದಿಲ್ಲ. ರೆಕಾರ್ಡಿಂಗ್ ಬೇಗ ಆಗ್ಬಿಡ್ಬೇಕು, ಆ ಸಾಂಗ್ ಕೇಳಬೇಕು ನಾವು. ಲೇಟ್ ಆದಷ್ಟು ಏನಾಗುತ್ತೆ, ಲೇಟ್ ನೈಟ್ ರೆಕಾರ್ಡಿಂಗ್ ಎಲ್ಲರಿಗೂ ತೊಂದರೆ ಆಗುತ್ತೆ. ಅವ್ರು ಬಂದ್ಮೇಲೆ ಕೊಟ್ಟಿರೋ ಎಕ್ಸ್ಕ್ಯೂಸಸ್ ಏನಂದ್ರೆ ಅಲ್ಲಿದ್ದೆ ಇಲ್ಲಿದ್ದೆ ಬ್ಯುಸಿ ಇದ್ದೆ ಅಂತ. ಅವ್ರದ್ದೊಂದು ಫೇಮಸ್ ಲೈನ್ ಇದೆ, ಅದ್ಭುತ, ಅದು ಸೂಪರ್ ಆಗಿದೆ. ಅದು ಅವ್ರು ಅಂತಾರೆ, ಗೆಳೆಯ ಅದು ನನ್ನ ಕಾರ್ ಟೈರ್ ಪಂಚರ್ ಆಗಿತ್ತು ಅಂತಾರೆ. ಇನ್ನೂ ಒಂದು ಕಾಮಿಡಿ ವಿಷಯ ಏನಂದ್ರೆ ಸರ್, 4 ಟೈರ್ ಪಂಚರ್ ಆಗಿದೆ ಅಂತ ಹೇಳ್ತಾರೆ. ಸ್ಟೆಪ್ನಿ ಇಲ್ವಾ ಅಂತ ಕೇಳಿದ್ರೆ ಸ್ಟೆಪ್ನಿನೂ ಪಂಚರ್ ಆಗಿತ್ತು ಅಂತಾರೆ ಅವರು. ಡಿಕ್ಕಿಯಲ್ಲಿರೋ ಸ್ಟೆಪ್ನಿ ಹೇಗಪ್ಪ ಪಂಚರ್ ಆಯ್ತು? ಅವರು ಹೇಳೋದನ್ನೆಲ್ಲ ನಾನು ಕೇಳಿಸ್ಕೊತಾನೆ ಇದ್ದೆ. ಇಮಿಡಿಯೇಟ್ ಆಗಿ ಸಾಂಗ್ ಕಲ್ತರು, ಮೈಕ್ ಮೇಲೆ ಹೋದ್ರು. ವಿಷಯ ಏನಂದ್ರೆ ನಾನು ಕೆಲಸ ಶುರು ಮಾಡಿದಾಗ ಕೆಲಸ ಸರಿಯಾಗಿ ಆಗ್ಬೇಕು. ಇನ್ನೂ ಚೆನ್ನಾಗಿ ಹಾಡಿ, ಈ ಪ್ಯಾರಾಗ್ರಾಫ್ ಹಿಂಗ್ ಹಾಡಿ, ಒನ್ ಮೋರ್ ಅಂತ ಹೇಳಿದಾಗ ಅವ್ರು ಎಂತ ಮಾತಂದ್ರು ಅಂದ್ರೆ ನನಗೆ ಸಖತ್ ನೋವಾಯ್ತು ಸರ್. ನಾನು ಹೇಳ್ದೆ, ನೀವು ಒಂದ್ ವೇಳೆ ಅವ್ರು ಅಂದಿದ್ ಮಾತು ಹೇಳಲ್ಲ ನಾನು ನಿಮಗೆ. ನಾನಂದೆ, ನಿಮ್ಗೊಂದ್ ವೇಳೆ ಈ ಥರ ಆಟಿಟ್ಯೂಡ್ ಇದ್ರೆ ಒಂದ್ ಕೆಲಸ ಮಾಡಿ, ನೀವು ಎದ್ದೋಗಿ ಆಮೇಲೆ ಮಾಡೋಣ ಅಂದೆ. ಏನು ಬೇಕಾಗಿಲ್ಲ, ನೀವು ನನ್ನ ಸಾಂಗ್ ಹಾಡಬೇಡಿ, ಹೊರಟೋಗಿ ಅಂದೆ. ದಟ್ ವಾಸ್ ನಾಟ್ ಎ ಫೈಟ್, ಬಿಕಾಸ್ ಬೇಸಿಕಲಿ ಐ ಆಮ್ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ಮೈ ವರ್ಕ್. ಐ ಆಮ್ ಕನ್ಸರ್ನ್ಡ್ ಅಬೌಟ್ ಮೈ ವರ್ಕ್ ಬಿಕಾಸ್ ಒಂದ್ ವೇಳೆ ಆರ್ಟಿಸ್ಟ್ ನನ್ನ ಜೊತೆ ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ನಾನು ಯಾಕೆ ರೆಕಾರ್ಡ್ ಮಾಡ್ಬೇಕು ಸರ್? ನೀವು ಉದಿತ್ ನಾರಾಯಣ ಅವರನ್ನ ಹೊರಗಡೆ ಹಾಕ್ತೀರಿ, ಹಿಮೇಶ್ ರೇಷ್ಮಯ್ಯ ಬಗ್ಗೆ ಮಾತಾಡ್ತೀರಿ, ಭೂಷಣ್ ಕುಮಾರ್ ಅವ್ರ ಜೊತೆ ಹೊಸ ಕಾಂಟ್ರಾಕ್ಟಿಗೆ ಸೈನ್ ಮಾಡಿಸ್ತೀರಿ. ಆದ್ರೆ ಈ ಹೆಣ್ಮಕ್ಳಿದಾರಲ್ಲ, ಅವ್ರ ಜೊತೆ ನಿಮ್ಗೆ ಯಾವತ್ತೂ ಜಗಳನೇ ಆಗಲ್ಲ. ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ. ನಾನೊಬ್ಬ ಪ್ರೇಮಿ, ಪೊರ್ಕಿ ಅಲ್ಲ. ನಾನು ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ನಾನೊಬ್ಬ ಪ್ರೇಮಿ, ಪೊರ್ಕಿ ಅಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ. अपन बोला वो मेरी लैला और वही बोली झूठ बोलता है साला। अपन जब भी सच्ची बोल रहा है, उसको झूठ क्या को लगता है? ये उसका स्टाइल होएगा, होठों पे ना दिल में हाँ होएगा. ಇದು ನನ್ನ ಲೈಫು. ಇನ್ನೊಂದು ಸಾಂಗ್ ಇದೆ ಸರ್, ಅದನ್ನ ಹಾಡಿ ಕೇಳಿಸ್ತೀನಿ ನೋಡಿ ನಿಮ್ಗೆ, ಕೇಳಿ. गोरी 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 कभी कभी कहीं कहीं चोरी चोरी छुप छुप के तुम मिला करो, प्यारी प्यारी बातें बातें किया करो, पर यूं ना मिलना किसी से कभी हमारे सिवा. गोरी 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 कभी कभी कहीं कहीं चोरी चोरी. ಇನ್ ಶಾರ್ಟ್, ಐ ರೆಸ್ಪೆಕ್ಟ್ ವುಮೆನ್, ಐ ಗೆಟ್ ಇನ್ಸ್ಪೈರ್ಡ್ ಬೈ ವುಮೆನ್. ಯಾಕಂದ್ರೆ ಒಂದು ಚಿಕ್ಕ ಮಗು ನಗು ನೋಡಿನೂ ನನಗೆ ಕ್ರಿಯೇಟಿವಿಟಿ ಬರುತ್ತೆ. ಯಾಕಂದ್ರೆ ಸಾಂಗ್ಸ್ನ ನಾನು ಗೋಡೆ ನೋಡ್ಕೊಂಡಂತೂ ಮಾಡೋಕ್ಕಾಗಲ್ವಲ್ಲಪ್ಪ. ಯಾವ್ದಾದ್ರೂ ಒಂದು ಸುಂದರ ಮುಖ ನಿಮ್ಮನ್ನ ಇನ್ಸ್ಪೈರ್ ಮಾಡ್ತಾನೆ ಅಂತಂದ್ರೆ ಇಟ್ಸ್ ನಾಟ್ ರಾಂಗ್ ಆಸ್ ಫಾರ್ ಆಸ್ ಯು ಡೋಂಟ್ ಕ್ರಾಸ್ ದ ಲೈನ್. ಐ ಬಿಲೀವ್ ನಾನು ಒಳಗೊಂದು ಹೊರಗೊಂದು ಇಲ್ಲ. ಐ ಆಮ್ ನಾಟ್ ಫೇಕ್. ಐ ಆಮ್ ಎ ಮ್ಯಾನ್ ಹೂ ಲವ್ಸ್ ಲವ್. ಐ ರೆಸ್ಪೆಕ್ಟ್ ವುಮೆನ್ ಟು ದ ಫುಲ್ಲೆಸ್ಟ್. ನನ್ನ ಮನೇಲಿ 3 ಜನ ಹೆಣ್ಮಕ್ಳಿದ್ದಾರೆ. ನನ್ನ ವೈಫ್, ನನ್ನ 2 ಮಕ್ಕಳು ಅನ್ಮೋಲ್, ಅದಾ. ಆ್ಯಂಡ್ ಟು ಮೀ, ನಾನು ಹೆಣ್ಣಿಗೆ ಕೈ ಎತ್ತಿ ಮುಗಿತೀನಿ. And I always respect women as a mother, as a sister. ಅದು ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಐ ಜಸ್ಟ್ ಗೆಟ್ ಇನ್ಸ್ಪೈರ್ಡ್ ಫಾರ್ ಮೈ ವರ್ಕ್. ಅದು ರಾಂಗ್ ಇನ್ಸ್ಪಿರೇಷನ್ ಅಂದ್ರೆ ಐ ಆಮ್ ಸಾರಿ, ನಾನು ಇದನ್ನ ತಗೊಳ್ಳಲ್ಲ. ಈ ಮಾತನ್ನ ನಾನು ಒಪ್ಪಲ್ಲ, ಖಂಡಿತ ಒಪ್ಪಲ್ಲ. ಅನು ಅವರೇ, ನಾನ್ ನೋಟಿಸ್ ಮಾಡಿದ್ದೇನು ಅಂತಂದ್ರೆ, ಹುಡುಗಿರು ಅಂತ ಹೆಸರು ಹೇಳ್ತಿದ್ದಾಗೆ ನಿಮ್ಮ ಕಣ್ಣುಗಳು ಹೊಳೆಯೋದಿಕ್ ಶುರುವಾಯ್ತು, ಹಾಡು ತಾನಾಗೆ ಹೊರಗೆ ಬಂತು. ಸರ್ ಖಂಡಿತ ಅದು ನಿಜ. ನಾನೇ ಹೇಳ್ತಿದ್ದೀನಿ ನಿಮಗೆ, ಹೆಣ್ಣು ಒಂದೆಂತ ಇನ್ಸ್ಪಿರೇಷನ್ ಅಂದ್ರೆ ಅವರ ಮಗುಳ್ನಗೆ, ಅವರ ಬಿಹೇವಿಯರ್ ಆಯ್ತು, ಅದ್ ನಿಮ್ಗೆ ಇನ್ಸ್ಪೈರ್ ಮಾಡಿದ್ರೆ ಅದು ಏನು. ಅನು ಅವರೇ, ಮ್ಯೂಸಿಕ್ ನ ವಿಚಾರವಾಗಿ ನಿಮ್ಮ ಮೇಲೆ ಸಾಕಷ್ಟು ಪ್ರಶ್ನೆಗಳಿದೆ, ನಿಮ್ಮ ವಿಚಾರವಾಗಿ ಸಾಕಷ್ಟು ಆರೋಪಗಳು ಬಾಕಿ ಇದೆ. ಆಪ್ಕಿ ಅದಾಲತ್ನಲ್ಲಿ ಜನತೆಯ ಮೊಕದ್ದಮೆಯ ಮತ್ತೊಂದು ಸುತ್ತು ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅನು ಮಲಿಕ್ ಮೇಲಿರುವ ಆರೋಪವೆಂದರೆ ಇವರು ಆರಗೆಂಟ್ ಎಂಬುದು. ಅನು ಅವರೇ, ಈ ಮಾತು ನಿಜನಾ? ನೀವು ಎಷ್ಟು ಹೆಸರು ಮಾಡಿದ್ರೋ, ಎಷ್ಟು ಪಾಪ್ಯುಲರ್ ಆದ್ರೋ, ಜನ ನಿಮಗೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಕೊಟ್ಟಾಗೆಲ್ಲ ನೀವು ಅಷ್ಟೇ ಆರೋಗೆಂಟ್ ಆದ್ರಿ. ನಮ್ಮ ಇಂಡಸ್ಟ್ರಿ ಏನಂದ್ರೆ ಫ್ರೈಡೇ ಟು ಫ್ರೈಡೇ,
ಫ್ರೈಡೆ ಟು ಫ್ರೈಡೆ ಅಂದ್ರೆ ಏನು ಅಂದ್ರೆ ಫ್ರೈಡೆಗೆ ಸಿನಿಮಾ ಹಿಟ್ ಆಗ್ಬಿಟ್ರೆ ಅವಾಗ ಎಲ್ರು ಅಂತಾರೆ, ಓ ಅನು ಮಲಿಕ್ ಎಂತ ಸಾಂಗ್ಸ್ ಮಾಡಿದಿರ, ವಿ ಲವ್ ಯು. ಯಾವ್ದೋ ಒಂದು ಫ್ರೈಡೆ ಸಿನಿಮಾ ಫ್ಲಾಪ್ ಆಗ್ಬಿಟ್ರೆ ನಿಮ್ ಮುಖನೂ ನೋಡಲ್ಲ ತಿರುಗಿ. ಸೊ ಈ ವಿಷಯ ಏನಾಯ್ತು ಅಂದ್ರೆ ಇಲ್ಲಿ ನನಗೆ ಏನ್ ಅನಿಸ್ತು ಅಂದ್ರೆ ಇಂಡಸ್ಟ್ರಿ ಇಷ್ಟೊಂದು ಪ್ರಾಕ್ಟಿಕಲ್ ಅಂದ್ರೆ ನಾನು ಪ್ರಾಕ್ಟಿಕಲಿಟಿ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಬೀಂಗ್ ಅಲೂ. ನಾನ್ ಜಾಸ್ತಿ ಪಾರ್ಟೀಸ್ ಹೋಗಲ್ಲ, ಜನರನ್ನ ಮೀಟ್ ಆಗಕ್ ಹೋಗಲ್ಲ, ಪ್ರೊಡ್ಯೂಸರ್ಸ್ ಅವರೇ ಮೀಟ್ ಆಗ್ಲಿ ಅಂತ ಬಯಸ್ತೀನಿ ನಾನು. ಕೆಲ್ಸದ್ ಮಾತಾಡೋಣ, ಸಾಂಗ್ಸ್ ಮಾಡೋಣ, ಮತ್ತೆ ಐ ಡೋಂಟ್ ಡ್ರಿಂಕ್, ಐ ಡೋಂಟ್ ಸ್ಮೋಕ್, ಐ ಡೋಂಟ್ ಟಚ್ ವೈನ್, ಐ ಡೋಂಟ್ ಟಚ್ ಶಾಂಪೇನ್. ಏನೋ ಯಾವಾಗ ಒಂದ್ಸಲ ಪಾನ್ ಹಾಕೋತೀನಿ, ಅದು ಸಾದಾ ಪಾನ್. ಅದು ಯಾಕೆ ಅಂದ್ರೆ ಊಟ ಮಾಡಿದಾಗ ಚೆನ್ನಾಗಿ. ಸೊ ಹೀಗಿರುವಾಗ ನನಗೇನ್ ಅನ್ಸುತ್ತೆ ಅಂದ್ರೆ ನನ್ನ ಪಾರ್ಟಿಗಳಿಗೆ ಹೋಗಿ ಏನ್ ಮಾಡ್ಲಿ, ಅದೇ ಮಾತಾಡ್ತಾರೆ. ಕೆಲ್ಸದ ಮಾತಾಡೋಣ ಅಂತಂದ್ರೆ ಇಲ್ಲ ಇವ್ನು ಆರೋಗ್ಯಂಟ್ ಅಂತಾರೆ, ಯಾರ ಹತ್ರ ಮಾತಾಡಲ್ಲ, ಯಾರನ್ನು ಭೇಟಿ ಮಾಡಲ್ಲ ಅಂತಾರೆ, ಹಿ ಹ್ಯಾಸ್ ಲಾಟ್ ಆಫ್ ಆಟಿಟ್ಯೂಡ್, ಹಿ ಹ್ಯಾಸ್ ಸ್ಟೈಲ್ ಅಂತಾರೆ. ಅದ್ ನನ್ನ ಡ್ರೆಸ್ಸಿಂಗ್ ಸ್ಟೈಲ್ ಸರ್. ಜನರು ಏನಂತಾರೆ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಒಂಥರ ಡ್ರೆಸ್ ಮಾಡಿರ್ಬೇಕು ಅಂತಾರೆ. ನಾನ್ ಹೊಸ್ದಾಗ್ ಬಂದಾಗ ನಾನು ಕ್ಯಾಪ್ ಹಾಕೋತಿದ್ದೆ, ಉದ್ದ ಕೂದ್ಲು ಬಿಟ್ಟಿದ್ದೆ, ಹ್ಯಾಟು. ಒಂದಿನ ನಾನು ಮಲ್ಕೊಂಡಾಗ ನನ್ನ ವೈಫ್ ಬಂದು ನನ್ನ ಕೂದಲನ್ನೆಲ್ಲ ಕಟ್ ಮಾಡ್ಬಿಟ್ರು. ಅವಳು ಹೇಳಿದ್ರು ತುಂಬಾ ಅತಿ ಆಯ್ತಿದ್ದು, ಇವಾಗ ನಿನಗೆ 2 ಮಕ್ಕಳಿದ್ದಾರೆ ಅಂಡ್ ಯು ನೋ ಯು ಶುಡ್ ಬಿ ಸೆಡೇಟ್ ಅಂಡ್ ಕಾಮ್ ಅಂತಂದ್ಲು. ಅವಾಗಿಂದ ನಾನು ಈ ತರ ಡ್ರೆಸ್ ಮಾಡ್ತಿದ್ದೀನಿ ಸರ್. ಆದ್ರೆ ನೋಡಿ, ನೀವು ಯಾವಾಗೆಲ್ಲ ನಿಮ್ಮ ಕೆಲ್ಸದ ಬಗ್ಗೆ ಮಾತಾಡ್ತಿರಲ್ಲ ಆಗೆಲ್ಲ ನೀವು ಹೇಳ್ತೀರಿ, ಶಾರುಖ್ ಖಾನ್ ಹಿಟ್ಟಾದ್ರೆ ಅದು ನನ್ನಿಂದಾಗಿ, ಕಾಲಿ ಕಾಲಿ ಆಕೆ ಹಾಡಿ. ಊರ್ಮಿಳಾ ಹಿಟ್ಟಾಗಿದ್ದು ನನ್ನಿಂದಾಗಿ, ಛಮ್ಮ ಛಮ್ಮ ಹಾಡಿ. ಶಿಲ್ಪಾ ಹಿಟ್ಟಾದ್ರು ಅಂತಂದ್ರೆ ಅದು ನನ್ನಿಂದಾಗಿ, ಚುರಾಲಿಯಾ ಹಾಡಿ. ಕರಿಷ್ಮಾ ಹಿಟ್ಟಾದ್ರೆ ಸೆಕ್ಸಿ ಸೆಕ್ಸಿ ಲೋಗ್ ಮುಜೆ ಬೋಲೆ ಈ ಹಾಡನ್ನ ಹಾಡಿ. ಇದೊಂದು ಒಳ್ಳೆ ವಿಷಯ ತಗೊಂಡ್ರಿ ನೀವು. ಹೋಗ್ಲಿ ಬಿಡಿ ಸರ್, ಇದೇ ನೆಪದಲ್ಲಿ ನಾನೆಲ್ಲ ಹಿಟ್ ಸಾಂಗ್ಸ್ ಹೇಳಿದ್ರಿ ಇವರು. ವೆರಿ ಗುಡ್. ನಾನು ಒಂದು ವಿಷಯ ಏನು ಹೇಳ್ತೀನಿ ಅಂದ್ರೆ ಸರ್, ನಾನು ಹೇಳೋ ಇಂಟೆನ್ಷನ್ ಬೇರೆ ಆಗಿರುತ್ತೆ, ನಾನು ಹೇಳುವಾಗ ಅದು ಬೇರೆ ಥರ ಕನ್ವೆ ಆಗುತ್ತೆ ಅನ್ಸುತ್ತೆ. ನಾನು ಹೇಳೋದು ಎವ್ರಿ ಗ್ರೇಟ್ ಗುಡ್ ಕಂಪೋಸರ್ ನೀಡ್ಸ್ ಎ ವೆರಿ ಗುಡ್ ಸ್ಟಾರ್. ಒಂದ್ ವೇಳೆ ಶಾರುಖ್ ಖಾನ್ ಬಾಜಿಗರ್ ಸಿನಿಮಾದಿಂದ ಹಿಟ್ ಆಗಿದ್ರೆ ಅದು ನನ್ನ ಪುಣ್ಯ ಸರ್, ಶಾರುಖ್ ಖಾನ್ ಇದ್ರು ಅಂತ. ಶಾರುಖ್ ಖಾನ್ ಅವ್ರ ಬದಲು ಬೇರೆ ಹೊಸಬ ಇದ್ದಿದ್ರೆ ಆ ಸಾಂಗ್ ಅಷ್ಟು ಹಿಟ್ ಆಗ್ತಿರ್ಲಿಲ್ಲ. ಸೊ ಐ ಥ್ಯಾಂಕ್ ಯು ವೆರಿ ಮಚ್. ಅದೇ ತರ ಉರ್ಮಿಳಾ ಮಟೋಂಡ್ಕರ್, ಐ ಜಸ್ಟ್ ಸೆಡ್ ದ್ಯಾಟ್ ಉರ್ಮಿಳಾ ಇಸ್ ನೋನ್ ಆಸ್ ಚಮ್ಮ ಚಮ್ಮ ಗರ್ಲ್. ಯಾಕಂದ್ರೆ ಚಮ್ಮ ಚಮ್ಮ ಸಾಂಗ್ ತುಂಬಾ ಹಿಟ್ ಆಗಿತ್ತು, ಇಡೀ ಜಗತ್ತಲ್ಲಿ ಈ ಸಾಂಗ್ ಹಿಟ್ ಆಯ್ತು. ಒಂದ್ ವೇಳೆ ಸುಷ್ಮಿತಾ ಸೇನ್ ಅವ್ರಿಗೆ ಮಸ್ತ್ ಮಹಲ್ ಗರ್ಲ್ ಅಂದ್ರೆ ನಾನು, ಕರಿಷ್ಮಾ ಅವ್ರಿಗೆ ಸೆಕ್ಸಿ ಸೆಕ್ಸಿ ಸಾಂಗ್ ಗರ್ಲ್ ಅಂದ್ರೆ, ಶಿಲ್ಪಾ ಶೆಟ್ಟಿ ಅವ್ರಿಗೆ ಚುರಾಕೆ ದಿಲ್ ಮೇರಾ ಗರ್ಲ್ ಅಂದ್ರೆ, ಅಕ್ನಾಲೇಜ್ ದ ಕಂಪೋಸರ್. ಆ ಸಾಂಗ್ ಮಾಡಿದವನಿಗೆ ಕ್ರೆಡಿಟ್ ಕೊಡಿ ನೀವು. ನಾನು ಅವ್ರ ಲೈಫ್ ಮಾಡಿದೆ ನನ್ನ ಸಾಂಗ್ ಇಂದ ಅಂತ ಹೇಳಲ್ಲ ನಾನು. ಅವ್ರ ಲೈಫ್ ಅವರೇ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ವಿ ಆಲ್ ಹ್ಯಾವ್ ಮೇಡ್ ಈಚ್ ಅದರ್ಸ್ ಲೈಫ್. ಸಿನಿಮಾ ಇಸ್ ಅಬೌಟ್ ಟೀಮ್ ವರ್ಕ್. ಟೀಮ್ ವರ್ಕ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ಬನ್ನಿ ನಮ್ಮ ಜನತೆಯನ್ನ ಕೇಳೋಣ, ನಿಮ್ಮ ಹತ್ರ ಏನಾದರೂ ಪ್ರಶ್ನೆ ಕೇಳೋದಿದ್ಯಾ ಅವರು ಅಂತ. ಇದು ಫೈನಲ್ ರೌಂಡ್. ಅಲ್ಲಿ ಲಾಸ್ಟ್ ರೋನಲ್ಲಿ. ಸರ್, ನಿಮಗೆ ತುಂಬಾ ಇಷ್ಟ ಆಗಿರೋ ಅಂತ ನಿಮ್ದು ಒಂದು ಸಾಂಗ್ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಸ್ವಲ್ಪ ಹಾಡ್ತೀರಾ ನಮಗೋಸ್ಕರ? ನಾನು ಸಾಲಾಗಿ ನನ್ನ ಫೇವ್ರೆಟ್ ಸಾಂಗ್ಸ್ ಯಾವಂತ ಹೇಳ್ತಾ ಹೋಗ್ತೀನಿ. सर इजाजत है प्लीज. किसका है ये तुमको इंतजार मैं हूं ना, देख लो इधर तो एक बार मैं हूं ना. ओ किसका है ये तुमको इंतजार मैं हूं ना, देख लो इधर तो एक बार मैं हूं ना. खामोश क्यों हो, जो भी कहना है कहो, तुमको मिलेगा उतना प्यार मैं हूं ना. किसका है ये तुमको इंतजार मैं हूं ना, देख लो इधर तो एक बार मैं हूं ना. या दूसरा गाना भी मुझे पसंद है, वो ये काली काली आंखें, ये गोरे गोरे गाल, ये तीखी तीखी नजरें, ये हिरनी जैसी चाल, देखा जो तुमको जानन हुआ है बुरा हाल. हाय हाय ये काली काली आंखें, ये गोरे गोरे गाल. या फिर संदेशे आते हैं हमें तड़पाते हैं, जो चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे. तुम बिन ये घर सुना है. ಅಂಡ್ ನಾನೊಬ್ಬ ದೇಶ ಪ್ರೇಮಿ. ಐ ಲವ್ ಮೈ ಆರ್ಮಿ, ಐ ಲವ್ ದ ಏರ್ ಫೋರ್ಸ್, ಐ ಲವ್ ದ ನೇವಿ and I love India. So I would sing. कसम ली है हमने, कसम ना तोड़ेंगे, We love you ओ इंडिया, तुझे ना छोड़ेंगे. जा कसम जाने जा, प्यार है तुमसे ना, तू ही बता देना कैसे छोड़ेंगे. ಇದಲ್ದ ಇನ್ನೊಂದು ಸಾಂಗ್ ನಂಗೆ ಇಷ್ಟ ಇರೋದಂದ್ರೆ ಅದು
अजनबी, ये गाना सुनिए। शहर है अजनबी, शाम है जिंदगी अजनबी, क्या तेरा नाम है। This is very well worded by Gulzar Saab and I love this song. That's it. ಅನು ಅವರೇ, ಜನತೆಯ ಪರವಾಗಿ ನಾವು ಸಾಕಷ್ಟು ಆರೋಪಗಳನ್ನ ನಿಮ್ಮ ಮೇಲೆ ಹೊರಿಸಿದ್ವಿ, ನೀವು ಅದಕ್ಕೆಲ್ಲ ಸ್ಪಷ್ಟೀಕರಣ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನೋಡೋಣ ಜನತೆಯ ಜಡ್ಜ್ ಉಮಾ ಶರ್ಮಾ ಅವರ ತೀರ್ಪನ್ನ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಅನು ಮಲಿಕ್ ಅವರಿಂದ ಸ್ಪಷ್ಟೀಕರಣ ಕೇಳಿದ್ವಿ. ಅವರ ಮ್ಯೂಸಿಕ್ನ ಬಗ್ಗೆ ನಾವು ಅವರನ್ನ ಕೇಳಿದ್ವಿ, ಅವರನ್ನ ಕಾಪಿ ಕ್ಯಾಟ್ ಅನ್ನೋದ್ರ ಬಗ್ಗೆ. ಅನು ಮಲಿಕ್ ಅವರನ್ನ ನಾವು ಪ್ರಶ್ನೆ ಮಾಡಿದ್ವಿ ಅವರ ಆರೋಗೆನ್ಸ್ನ ಬಗ್ಗೆ, ಮತ್ತೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಡೆಯುವಂತ ಅವರ ಪ್ರತಿದಿನದ ಜಗಳದ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಜನಪ್ರಿಯ ಡ್ಯಾನ್ಸರ್ ಉಮಾ ಶರ್ಮಾ ಅವರ ತೀರ್ಪನ್ನು ಕೇಳೋದಕ್ಕೆ. ಎಷ್ಟೆಲ್ಲ ನಾನು ನಿಮ್ಮ ಮ್ಯೂಸಿಕ್ ಕೇಳಿದಿನೋ ಅದರಲ್ಲಿ ನನಗೆ ಕೇವಲ ಪಾಶ್ಚಾತ್ಯ ಶೈಲಿ ಕಾಣ್ಸತ್ತೆ. ಬಹುಶಃ ನೀವು ಮರ್ತಿದ್ದೀರಾ ಎಸ್ ಡಿ ಬರ್ಮನ್, ನೌಶಾದ್, ಅನಿಲ್ ಬಿಶ್ವಾಸ್, ಮದನ್ ಮೋಹನ್, ನೀವ್ ಹೇಳ್ದ ಹಾಗೆ ಆರ್ ಡಿ ಬರ್ಮನ್, ಇವ್ರೆಲ್ರ ಮ್ಯೂಸಿಕ್ ಎಷ್ಟು ಹಿಟ್ ಆಗಿತ್ತಂದ್ರೆ ಇವತ್ತು ಕೂಡ ಜನರು ಕೇಳ್ತಾ ಇದ್ರೆ ಗುನ್ಗುಡ್ತಾರೆ. ಅದ್ರಲ್ಲಿ ಶಬ್ದ ತುಂಬಾ ಸುಂದರವಾಗಿರ್ತಾ ಇತ್ತು, ಕೇಳೋದಕ್ಕೂ ಕುಣಿಯೋದಕ್ಕೂ ಹಾಡೋದಕ್ಕೂ ಮನ್ಸಿರ್ತಿತ್ತು. ಆ ವಿಚಾರ ಈಗ ನಮ್ಗೆ ಸಿಗೋದಿಲ್ಲ. ಮತ್ತೆ ನಾನ್ ಅನ್ಕೋತೀನಿ ಈಗ ಇದೆಲ್ಲ ಯಾಕಾಗ್ತಿದೆ ಅಂತಂದ್ರೆ, ಯಾಕಂದ್ರೆ ನಿಮ್ಮ ಮ್ಯೂಸಿಕ್ ಹಿಟ್ ಆಗ್ತಾ ಹೋಗ್ತಾ ಇದೆ, ನೀವು ಕಷ್ಟಪಡ್ತಾ ಇದ್ದೀರಾ, ಮುಂದ್ ಹೋಗ್ತಾ ಇದ್ದೀರಾ. ಆದ್ರೆ ನನ್ನ ಸಲಹೆ ಏನಂದ್ರೆ, ನಿಮ್ಮ ಪ್ರಯತ್ನ ಮುಂದುವರಿಲಿ. ನಮ್ಮ ಹಳೆಯ ಎಷ್ಟೋ ಜನ ಎಷ್ಟು ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ರು, ಅವರ ಮ್ಯೂಸಿಕ್ ಯಾಕೆ ಹಿಟ್ ಆಯ್ತು ಅದ್ರ ಕಡೆ ಸ್ವಲ್ಪ ರಿಸರ್ಚನ್ನ ಮಾಡಿ ಅದನ್ನ ಮುಂದುವರ್ಸೋದಿಕ್ಕೆ ಪ್ರಯತ್ನ ಪಡಿ. ಮತ್ತೆ ನಾನು ಆಶಿಸ್ತೀನಿ ನೀವು ಅವರ ಪ್ರಯತ್ನವನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಿಮ್ದಾಕಿಸ್ಕೋತೀರಾ ಅಂತ. ಖಂಡಿತ ಜಡ್ಜ್ ಮೇಡಮ್, ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ ಉಮ್ರಾವ್ ಜಾನಲ್ಲಿ. ನಾನು ಮುಂದೆನೂ ಪ್ರಯತ್ನ ಪಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ಅನು ಮಲಿಕ್ ಅವರು ತಮ್ಮ ಮ್ಯೂಸಿಕ್ನಿಂದಾಗಿ ಸದ್ದು ಮಾಡ್ತಾ ಇರಲಿ, ಜನತೆಯ ಮನಸ್ಸನ್ನ ಗೆಲ್ತಾ ಇರಲಿ. ಆಪ್ಕಿ ಅದಾಲತ್ನ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ಬರು ಹೊಸ ವ್ಯಕ್ತಿಯೊಂದಿಗೆ, ಮತ್ತೊಂದು ಹೊಸ ಮೊಕದ್ದಮೆಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.